ಈಗ ನಾವು ಬಂದಿರೋದು ಪ್ರಕಾಶ್ ರೈ ಅವರ ನಿರ್ದಿಗಂತ ಸ್ಥಳ. ಇದು ರಂಗ ಚಟುವಟಿಕೆಯ ತಾಣ. ಅವ್ರ ಜೊತೆಗೆ ಒಂದಿಷ್ಟು ಸುದೀರ್ಘವಾಗಿ ಮಾತುಕತೆ ನಡೀತಾ ಇದೆ. ಅವರ ರಂಗಭೂಮಿ ಚಟುವಟಿಕೆ ಇಲ್ಲಿಂದನೇ ಶುರುವಾಗಿದ್ದು. ಪ್ರಕಾಶ್ ರೈ ಅವರಿಗೆ ಈ ಕಾನ್ಸೆಪ್ಟ್ ಹುಟ್ಟಿದ ಹೇಗೆ? ದಿಗಂತ ಅನ್ನೋದು ಕುವೆಂಪುರವರ ಅನಿಕೇತನದಿಂದ ಹುಟ್ಟಿದ್ದು. ಬಹುಶಃ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಅದು ನನ್ನ ಪ್ರತಿಭೆ ಅಷ್ಟೇ ಅಲ್ಲ, ನನಗೆ ಸಿಕ್ಕ ದಿಗಂತಗಳು. ರಂಗಭೂಮಿ ಅಂದ್ರೆ ಏನು, ಇದು ಯಾಕೆ ಬೇಕು ರಂಗಭೂಮಿ? 25 ಜನ ತಜ್ಞರು ಇಲ್ಲಿ ಸೇರ್ತಾರೆ ದಿಗಂತದಲ್ಲಿ. ಪ್ರಕಾಶ್ ರೈ ಅವರು ಇದಕ್ಕೆ ಟೈಮ್ ಹೇಗೆ ಕೊಡ್ತಾರೆ? ಬಿಸಿಯೆಸ್ಟ್ ಮ್ಯಾನ್ ಆನ್ ದಿಸ್ ಅರ್ತ್ is the one who has little more time. ಪದೇ ಪದೇ ಯಾವ್ದೋ ಒಂದು ಪೋಸ್ಟರ್ ಹಾಕಿದ ತಕ್ಷಣ ಮೋದಿಗೆ ಹಿಗ್ಗಾಮುಗ್ಗ ಉಗಿದು ಬಿಡ್ತಾರೆ ಪ್ರಕಾಶ್ ರೈ. ಉಗಿಸ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಉಗಿಬೇಕು ಬಿಡಂದ್ರೆ, ಕೆಲಸ ಮಾಡಿದ್ರೆ ನಾನು ಯಾಕೆ ಪ್ರಶ್ನೆ ಮಾಡಲಿ, ನಂಗೆ ಕೆಲಸ ಇಲ್ವೇ? ರಾಜಕಾರಣ ಮಾಡ್ತೀರಾ, ಬಂದ್ ಮಾಡ್ರಿ, ರಾಜಕಾರಣ ಗೊತ್ತಾಗುತ್ತೆ. ನೀವು ರಾಜಕೀಯ ಪಕ್ಷದಲ್ಲಿದ್ದ ರಾಜಕಾರಣ ಮಾಡ್ಬೇಕೆ? ಅವರೆಲ್ಲ 5 ವರ್ಷಕ್ಕೆ ಒಂದ್ಸಲ ಇರೋರು, ನಾವು ಪರ್ಮನೆಂಟ್ ರಾಜಕಾರಣ ಮಾಡ್ಬೇಕಾಗಿರೋದು. ನಾವು ಅವ್ರ ಊಟ ನಮ್ದು, ಹೊಟ್ಟೆ ನಮ್ದು, ನಮ್ ದುಡ್ಡನ್ನ ನಡೆಸ್ತಿದ್ರೆ ಅದನ್ನ ಸರಿಯಾಗಿ ನಡೆಸ್ತಿದ್ರೆ ಪ್ರಶ್ನೆ ಕೇಳಲೇಬೇಕು. ಒಳ್ಳೆ ಕಥೆ ಆಯ್ತಲ್ಲ. ನಾನು ಉಳ್ಳವನಾದ್ದರಿಂದ ನಾನು ಟ್ಯಾಕ್ಸ್ ಕಟ್ಬೇಕು. ಆ ದುಡ್ಡು ನೀನ್ ಆ ಕೆಲಸ ಮಾಡದೆ ಬೇರೆ ಕೆಲಸ ಮಾಡಿದ್ರೆ, ಮೆರವಣಿಗೆ ಮಾಡ್ಕೊಂಡು ಓಡಾಡಿದ್ರೆ ನೀನು, ಇದಕ್ಕೆಲ್ಲ ಟೈಮ್ ಹೆಂಗ್ ಹೊಂದಿಸ್ಕೊಳ್ತೀರಾ? ಇನ್ನೂ ಟೈಮ್ ಇದೆ ನನಗೆ ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕು. ಎಸ್, ಇವತ್ತು ನಾವು ಬಂದಿರೋಂಥ ಜಾಗ ತುಂಬಾ ಅಮೂಲ್ಯವಾದದ್ದು ಮತ್ತೆ ತುಂಬಾ ಅಪರೂಪವಾದಂಥ ಸ್ಥಳ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದು ಭಾರತೀಯ ಚಿತ್ರರಂಗ ಕಂಡಂಥ ಅಪರೂಪದ ನಟ ಮತ್ತು ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ನಿರ್ದಿಗಂತ ಏನಿದೆ ಆ ಸ್ಥಳದಲ್ಲಿ ನಾವಿದ್ದೀವಿ. ಇವತ್ತು ಆ ನಿರ್ದಿಗಂತ ಏನು ರಂಗಸ್ಥಳ ಇದೆ ಅದಕ್ಕೆ ಸತತ ಒಂದು ವರ್ಷ ಯಶಸ್ವಿ ಪಯಣ ಮುಗಿಸಿದೆ. ಈಗ ಆ ಯಶಸ್ವಿ ಸಂಭ್ರಮದಲ್ಲಿರ್ತಕ್ಕಂಥ ನಿರ್ದಿಗಂತದ ಸಂಸ್ಥಾಪಕರು ನಮ್ಮ ಜೊತೆ ಇದ್ದಾರೆ, ನಟರು. ಸೊ ಇದೊಂದು ವಿಶಾಲವಾದಂಥ ಜಾಗ. ಸೊ ಈ ವಿಶಾಲವಾದ ಜಾಗದಲ್ಲಿ ಸಾಕಷ್ಟು ರಂಗ ಪ್ರತಿಭೆಗಳು ಅರಳುತ್ತಾನೆ ಇವೆ. ಇದೊಂದು ಬೇರೆ ರೀತಿಯ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ರಂಗಸ್ಥಳ. ಎಸ್, ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಪ್ರಕಾಶ್ ರಾಜ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರೇ ಸಂಕ್ಷಿಪ್ತವಾಗಿ ನಿರ್ದಿಗಂತ ಬಗ್ಗೆ ಒಂದಿಷ್ಟು ವ್ಯಾಖ್ಯಾನ ಮಾಡ್ತಾರೆ. ಎಸ್ ಸರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ನಾನ್ ಚೆನ್ನಾಗಿದ್ದೀನಿ. ಎಸ್ ಸರ್, ನಿಮ್ಮ ಈ ನಿರ್ದಿಗಂತಕ್ಕೆ 1 ವರ್ಷ ಮುಗಿತಾ ಇದೆ ಇವತ್ತಿಗೆ, ಯಶಸ್ವಿ. ಯಾಕಂದ್ರೆ ಬಹುಶಃ ಯಾರು ಕೂಡ ಈ ತರ ಪ್ರಯೋಗಕ್ಕೆ ಕೈ ಹಾಕೋದಿಲ್ಲ. ಅಂದ್ರೆ ಹಾಕಿದ್ರು ಕೂಡ ನಿಮ್ಮ ಹುಚ್ಚುತನ ಏನೋ ಗೊತ್ತಿಲ್ಲ. ಒಂದು ಕಡೆ ಸಿನಿಮಾ, ಒಂದು ಕಡೆ ಸಾಹಿತ್ಯ, ಇನ್ನೊಂದು ಕಡೆ ಓದು ಬರಹ, ಇವೆಲ್ಲದರ ನಡುವೆ ಮತ್ತೆ ರಂಗಭೂಮಿ, ಅದನ್ನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋ ಈ ನಿಟ್ಟಿನಲ್ಲಿ ನಿಮ್ಮ ಪಯಣ ಸಾಗ್ತಾ ಇದೆ. ಸೊ ನಿಮ್ಮ ಕನಸು ಇದು. ಸೊ ಕನಸಿಗೆ ದೊಡ್ಡ ಚಪ್ಪಾಳೆಗಳೇ ತಂದಿವೆ. ಎಸ್ ಸರ್, ಹೇಳಿ ಸರ್. ನಿರ್ದಿಗಂತ ಅನ್ನೋದು ಕುವೆಂಪುರವರ ಅನಿಕೇತನದಿಂದ ಹುಟ್ಟಿದ್ದು. 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಅಂತ ಬಹಳ ವರ್ಷಗಳಿಂದ ಯೋಚನೆ ಮಾಡ್ತಿದ್ದೆ. ರಂಗಭೂಮಿಯಿಂದ ಹೊರಟು ನಾನು ರಂಗಭೂಮಿಗೆ ಹೇಗೆ ಬರಬೇಕು ಬಂದಾಗ, ಒಬ್ಬ ನಟನಾಗಿ ಬರೋದು ಅಥವಾ ಒಂದು ತಂಡ ಕಟ್ಟೋದು ಆದ್ರೆ ಅದು ಎಲ್ಲರೂ ಮಾಡೋ ಕೆಲಸ. ಅದು ಪ್ರಸ್ತುತ ಅಲ್ಲ, ರೆಲೆವೆನ್ಸ್ ಬೇಕು. ಸೊ ನನ್ನ ಪ್ರಸ್ತುತತೆ ಏನು ಅಂದಾಗ, ಬಹುಶಃ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಅದು ನನ್ನ ಪ್ರತಿಭೆ ಅಷ್ಟೇ ಅಲ್ಲ, ನನಗೆ ಸಿಕ್ಕ ದಿಗಂತಗಳು. ಅದು ಸಾಹಿತ್ಯ ಇರ್ಬೋದು, ಅನುಭವ ಇರ್ಬೋದು, ನನ್ನ ಜೀವನದಲ್ಲಿ ಬಂದಂತಹ ದೊಡ್ಡ ದೊಡ್ಡ ಮನುಷ್ಯರು ಇರ್ಬೋದು. ಆ ತರದ ಒಂದು ದಿಗಂತಗಳು ಮುಂದಿನ ತಲೆಮಾರಿಗೆ ಸಿಗ್ಬೇಕಲ್ವಾ? ಸೊ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸಾಕಷ್ಟು ಕಡೆ ಓದ್ಕೊಂಡು ಡಿಪ್ಲೊಮಾ ಮಾಡಿರುವಂತ ಹುಡುಗರು ಏನ್ ಮಾಡ್ತಿದ್ದಾರೆ ಅಂತ ನೋಡಿದಾಗ, ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾಟಕ ಮಾಡ್ಕೊಂಡು ಕೂತಿದ್ದಾರೆ. ಅದು ರಂಗಾಯಣದಿಂದ ಹೊರಟ ಮಕ್ಕಳಿರ್ಬೋದು, ಅಥವಾ ಸಾಣೆಹಳ್ಳಿಯಿಂದ ಹೊರಟ ಮಕ್ಕಳಿರ್ಬೋದು, ನೀನಾಸಮಿಂದ ಬಂದ ಮಕ್ಕಳಿರ್ಬೋದು, ನಟನೆಯಿಂದ ಬಂದ ಮಕ್ಕಳಿರ್ಬೋದು, NST ಇಂದ ಬಂದ ಮಕ್ಕಳು. ಆದ್ರೆ ಅವ್ರ ನಂಬಿಕೆ ಇಲ್ಲ ಏನ್ ಮಾಡಬಹುದು ರಂಗಭೂಮಿನಲ್ಲಿ ಅನ್ನೋದು. ಅಂಥವ್ರನ್ನ ಕಲೆ ಹಾಕಿ ಶ್ರೀಪಾದ್ ಭಟ್ರ್ ಅಂತವ್ರು, ನಮ್ಮ ಕೃಪಾಕರ್ ಸೇನಾನಿ ಅಂತ ಬಹಳಷ್ಟು, ಒಬ್ಬನ ಕನಸಲ್ಲ, ಬಹಳ ಜನ ಸೇರಿ ಹಲವು ಮನಸ್ಸುಗಳು ಮಾಡಬೇಕು. ಸೊ ನಮ್ಗೆ ಏನಾಗ್ತಿದೆ ಅಂದ್ರೆ, ರಂಗಭೂಮಿಗಳಿವೆ, ರಂಗ ತಂಡಗಳಿವೆ, ಎಲ್ಲವೂ ಗೆಲ್ಲಕ್ ಬೇಕಾಗಿದ್ದೇ ಇವೆ. ನಾವು ತಯಾರಾಗ್ಬೇಕು, ಒಂದ್ ಕಡೆ ಹೋಗಿ ಪರ್ಫಾರ್ಮ್ ಮಾಡ್ಬೇಕು, ಗೆಲ್ಲಬೇಕು. ಸೋಲೋಕ್ ಸ್ಥಳ ಇಲ್ವಲ್ಲ. ಕರೆಕ್ಟ್. ಅದಕ್ಕೆ ಸೋಲ ಸ್ಥಳ ಹುಡ್ಕೊಂಡ್ರಿ ನೀವು. ನಾವು ಕಲ್ತಿದ್ದನ್ನ ಸರಿಯಾಗಿದೆಯಲ್ಲ ಅಂತ ತಿಳಿ ನೋಡೋದಕ್ಕೆ, ಹೊಸ ಪ್ರಯೋಗಗಳಿಗೆ, ಹೊಸ ಕನಸುಗಳಿಗೆ, ಹೊಸ ಪಾಸಿಬಿಲಿಟಿಗಳಿಗೆ ತಿರ್ಕೋಬೇಕು.
ಮತ್ತೆ ಮಕ್ಕಳಿಗೆ ಇಲ್ಲಿ ಬೇರೆ ಬೇರೆ ಕೆಲಸಗಳು ನಡೀತಾ ಇವೆ. ಅದನ್ನ ಒಂದೊಂದಾಗಿ ಹೇಳ್ತಾ ಹೋಗೋಣ. ರಂಗಭೂಮಿ ಅಂದ್ರೆ ಏನು, ಇದು ಯಾಕೆ ಬೇಕು ರಂಗಭೂಮಿ, ಇದು ಏನು ಬದಲಾವಣೆಗಳು ತರುತ್ತೆ. ಸೊ ಇದಷ್ಟು ಕೆಲಸಗಳು ಮಾಡ್ತಿದ್ವಿ, ಸಾಕಷ್ಟು ಕಾರ್ಯಾಗಾರಗಳು ಮಾಡಿದೀವಿ, ಫೆಸ್ಟಿವಲ್ಗಳು ಮಾಡಿದೀವಿ. ಶಾಲಾ ರಂಗ ಅಂತ ಒಂದು ನಡೀತಾ ಇದೆ, ರಂಗ ವಿಕಾಸ ಅಂತ ಒಂದು ನಡೀತಿದೆ. ಸೊ ಮೊದಲನಾಗ ಒಂದೊಂದಾಗಿ ಮಾಡ್ತಾ ಹೋಗ್ಬೇಕು ಅಂದ್ರೆ ಮೊದಲು ಗಾಯಗಳು ಅಂತ ಒಂದು ನಾಟಕದಿಂದ ಶುರು ಮಾಡಿದ್ವಿ. ಓಕೆ, ಇಲ್ಲಿಯ ಇದರಿಂದನೇ ಶುರುವಾದ. ಅಂದ್ರೆ ಒಂದು ಡಿಸಿಷನ್ ಮಾಡಿದ್ವಿ, ನಿರ್ದಿಗಂತದಿಂದ ಏನೇ ಆದ್ರೂ ಹೊಸ ನಾಟಕಗಳು ಬರ್ಬೇಕು, ಹೊಸ ನಾಟಕಗಳು ಹುಟ್ಟಬೇಕು, ಅದಕ್ಕೆ ನಿರ್ದಿಗಂತ ಕಾರಣ ಆಗಬೇಕು. ಸೊ ಇಲ್ಲಿ ಮೊದಲು ಒಂದು 20 ಜನ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳ ಪ್ರತಿನಿಧಿಗಳಾಗಿ ಶ್ರೀಪಾದ್ ಭಟ್ರು ಬಂದು ಒಂದು ಯುದ್ಧ ಮತ್ತು ಇವತ್ತು ಮತೀಯ ಗಲಭೆ ಏನಾಗ್ತಿದೆ ಅದು ಹಿಸ್ಟ್ರಿನಲ್ಲಿ ಎಲ್ಲೆಲ್ಲಿ ನಡೆದಿದೆ ಅಂತ ಬೇರೆ ಬೇರೆ ಸ್ಕ್ರಿಪ್ಟ್ ಗಳನ್ನ ತಗೊಂಡು ಒಂದು ನಾಟಕನ ಕಟ್ಟಿದ್ರು. ಅದು ಇಡೀ ಕರ್ನಾಟಕ ಟೂರ್ ಮಾಡ್ತು. ಅದಾದ್ಮೇಲೆ ಶಾಲಾ ರಂಗ ಅಂತ ಒಂದು ಶುರು ಮಾಡಿದ್ವಿ. ಬಹಳ ಮುಖ್ಯವಾದ ಒಂದು ಪ್ರಾಜೆಕ್ಟ್ ನಿರ್ದಿಗಂತಕ್ಕೆ. ಶಾಲಾ ಸ್ಟೂಡೆಂಟ್ ಗಳಿಗೆ ಮಾಡಿದಂತ ಅಲ್ಲ, ಶಾಲಾ ರಂಗ ಅಂದ್ರೆ ಮಕ್ಕಳಲ್ಲಿ ನಾಟಕ ಕಲಿಸೋದಲ್ಲ. ನೀವತ್ತು ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಅದು ಇನ್ಫಾರ್ಮೇಟಿವ್ ಸಿಸ್ಟಮ್ ಆಗಿದೆ. ಬರೀ ಗಣಿತ ಇದೆಲ್ಲ ಕಲಿಸ್ತೇವೆ ಹೊರತು ಯುನೆಸ್ಕೋ ಹೇಳೋ ತನಕ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ, ಒಂದು ವೈಜ್ಞಾನಿಕ ಗ್ರಹಿಕೆಯ ಬಗ್ಗೆ, ಪ್ರಶ್ನಿಸುವ ಮನೋಭಾವದ ಬಗ್ಗೆ ನಮ್ಮೊಳಗೊಂದು ಆತ್ಮಸ್ಥೈರ್ಯವನ್ನು ಬೆಳೆಸುವಂತಹ ಒಂದು ಪಠ್ಯ ಇಲ್ಲ. ಹೀಗಾಗಿ ನಮ್ಮ ಬೇರೆ ಬೇರೆ ಸಾಹಿತಿಗಳ ಬೇರೆ ಬೇರೆ ಪಠ್ಯಗಳನ್ನ ಒಂದಷ್ಟು ಜನ ಡೈರೆಕ್ಟರ್ಸ್ ಇದರ ಕನಸಿನ ಕೂಸು. ಸೊ ಇದೊಂದು 13 ಜನರ ಒಂದು ತಂಡವನ್ನ ಅವರಿಗೆ ನಾವು ಫೆಲೋಶಿಪ್ ಕೊಡ್ತೀವಿ. ಇಲ್ಲೊಂದು 2 ತಿಂಗಳು ಟ್ರೈನ್ ಆಗಿ 2 ತಿಂಗಳು 5-6 ನಿರ್ದೇಶಕರುಗಳು ಒಂದು 4-5 ಗಂಟೆಗಳ ಪ್ರದರ್ಶನದ ಪಠ್ಯವನ್ನ ಮಾಡಿ, ಒಂದಷ್ಟು ಹೊಸ ಹಾಡುಗಳನ್ನ ರೆಡಿ ಮಾಡಿ, ಪ್ರತಿಯೊಂದು ಈ ವಸತಿ ಶಾಲೆಗಳಿಗೆ ಹೋಗ್ತಾ ಇದೀವಿ. ಅಂದ್ರೆ ನಾವು ಮಾರ್ಜಿನಲೈಸ್ಡ್ ಮಕ್ಕಳನ್ನ ರೀಚ್ ಆಗ್ಬೇಕು ಅಂತ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಹೋಗ್ತಾ ಆ ಮಕ್ಕಳಿಗೆ ಇಡೀ ದಿನ ಅಲ್ಲಿ ಕಳೀತಾರೆ. ಅವರು ರಂಗಾಟಗಳು ಕಲಿಸ್ಕೊಡ್ತಾರೆ, ಒಂದಷ್ಟು ಹಾಡುಗಳನ್ನ ಬಿಟ್ಟು ಬರ್ತಾರೆ. ಅದನ್ನು ಸುಮಾರು ಒಂದು 200 ಶೋ 1 ವರ್ಷ ಮಾಡ್ತೀವಿ. ಅದು ಶಾಲಾ ರಂಗದ ಒಂದು ಆಸ್ಪೆಕ್ಟ್. ಸುಮಾರು ಜನವರಿ ಅಷ್ಟೊತ್ತಿಗೆ ಬೇರೆ ಬೇರೆ ಅಧ್ಯಾಪಕರುಗಳು, ಪೋಷಕರು, ಪೇರೆಂಟ್ಸು, ಮಕ್ಕಳ ಪ್ರತಿಕ್ರಿಯೆ ಏನಾಯ್ತು, ಪರಿಣಾಮ ಏನ್ ಬೀರ್ತು ಅನ್ನೋದನ್ನ ಒಂದು ಡಾಕ್ಯುಮೆಂಟ್ ಮಾಡಿ, ಅದೇ ಟೈಮ್ನಲ್ಲಿ ಶಾಲಾ ರಂಗ ವಿಕಾಸ ಅಂತ ಕರ್ನಾಟಕದ 5 ಭಾಗಗಳಲ್ಲಿ 5 ವಸತಿ ಶಾಲೆಗಳನ್ನ ಡಿಸೈಡ್ ಮಾಡಿ, ಅದಕ್ಕೆ ಒಂದು 5 ಜನ ನಿರ್ದೇಶಕರನ್ನ ಇಲ್ಲಿ 1.5 ತಿಂಗಳು ಟ್ರೈನ್ ಮಾಡಿ, ಅವ್ರ 6 ತಿಂಗಳು ಆ ಶಾಲೆಗಳಲ್ಲಿದ್ದು ಬೇರೆ ಪಠ್ಯಕ್ರಮದ ಜೊತೆಗೇನೆ ಇವರು ರಂಗಭೂಮಿಯ ಪಠ್ಯಕ್ರಮವನ್ನ ಮಾಡ್ತಾ ಮಕ್ಕಳಿಗೆ ಹಾಡನ್ನು ಕಲಿಸ್ತಾ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಒಂದು ದಸರಾದ ಒಂದು ಇದನ್ನ ಕಾರ್ಯಕ್ರಮ ಮಾಡಿ, ಡಿಸೆಂಬರ್ ಹೊತ್ತಿಗೆ ಮಕ್ಕಳಿಂದ 5 ನಾಟಕಗಳು 5 ತಂಡಗಳ ಒಂದು ಫೆಸ್ಟಿವಲ್ ಮೈಸೂರಿನಲ್ಲಿ ನಡೆಯುತ್ತೆ. ಆ ಅನುಭವಗಳನ್ನ ದಾಖಲಿಸಿ ಅದರಿಂದ ನಮಗೆ ಸಿಕ್ಕಿದ್ದೇನು ಅಂತ ಇಟ್ಕೊಂಡು ಜನವರಿಯಲ್ಲಿ ಭಾರತ ದೇಶದಲ್ಲಿ ಸುಮಾರು 2-3 ದಶಕಗಳಿಂದ, ಅದು MS ಸುತ್ತಿ ಅವ್ರ ಮಗಳಿರ್ಬೋದು, ಅಥವಾ ಬಾಂಬೆನಲ್ಲಿ, ಹರಿಯಾಣದಲ್ಲಿ, ಕೇರಳದಲ್ಲಿ ಬಹಳ ಒಳ್ಳೆ ಮಕ್ಕಳ ರಂಗಭೂಮಿ ಕೆಲಸಗಳು. ಒಂದು 25 ಜನ ತಜ್ಞರು ಇಲ್ಲಿ ಸೇರ್ತಾರೆ ನಿರ್ದಿಗಂತದಲ್ಲಿ. ಅವರು ಹೇಗೆ ಅನುಭವ, ಅವರ ಅನುಭವಗಳೇನು, ಅವ್ರಿಗೆ ಏನ್ ಬೇಕು, ಏನ್ ಮಾಡ್ತಿದ್ದಾರೆ ಅವರು, ಅವರ ಅನುಭವಗಳನ್ನು ತಗೊಂಡು ಸುಮಾರು ಮಾರ್ಚ್ ಅಷ್ಟೊತ್ತಿಗೆ ಸಂಸ್ಥೆಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಇದು ಮಕ್ಕಳ ರಂಗಭೂಮಿ, ಯಾಕಂದ್ರೆ ನಮ್ಮಲ್ಲಿ ಪಠ್ಯ ಇಲ್ಲ, ಅದರ ಒಂದು ರಿಸರ್ಚ್ ಅಂದ್ರೆ ರಂಗಭೂಮಿಯ ಮೂಲಕ ಮಕ್ಕಳಿಗೆ ಪ್ರಶ್ನಿಸುವ ಮನೋಭಾವವನ್ನ, ವೈಜ್ಞಾನಿಕ ಚಿಂತನೆಯನ್ನ, ಭಾಷೆಯನ್ನ ಸ್ಪಷ್ಟವಾಗಿ ಮಾತಾಡೋದನ್ನ, ಒಂದು ಕವಿತೆಯನ್ನು ಹೆಂಗೆ ಅರ್ಥ ಮಾಡ್ತಾ ಹೋಗ್ಬೇಕು, ಸಂಬಂಧಗಳ ಬಗ್ಗೆ ಏನು ಯೋಚನೆ ಮಾಡ್ತಾ ಹೋಗ್ಬೇಕು, ಈ ತರದ ಪ್ರಜ್ಞೆಯನ್ನು ಬೆಳೆಸುವ ಒಂದು ಪಠ್ಯ ಅದು ಶಾಲಾ ರಂಗ. ಅದಲ್ಲದೆ ಈಗ ರಂಗ ವಿಕಾಸ ಯೋಜನೆ ಅಂತ ಮಾಡಿದೀವಿ. ಅದರಲ್ಲಿ ಈಗ ಉತ್ತರ ಕರ್ನಾಟಕದ ರಂಗಭೂಮಿ ಸ್ವಲ್ಪ ಬಡತನದಲ್ಲಿ. ಸೊ ಇವಾಗ ಉತ್ತರ ಕರ್ನಾಟಕದ ಒಂದು ಟೀಮ್ ಇದೆ ಇಲ್ಲಿ ನೋಡ್ಬೇಕು. ಅವರು 1.5 ತಿಂಗಳಿಗೆ ಪ್ರಾಕ್ಟೀಸ್ ನಲ್ಲಿದ್ದಾರೆ. ಅಲ್ಲಿಂದ ಒಂದು 10 ಜನ ಮಕ್ಕಳನ್ನ ಹುಡುಗರನ್ನ ಕರ್ಕೊಂಡು ಆಯ್ಕೆ ಮಾಡಿ ಶಕೀಲ್ ಅಂತ ನಮ್ಮಲ್ಲಿ ಬಹಳ ಮುಖ್ಯವಾದ, ಅವರು ಸಿಂಗಾಪುರ್ಗೆ ಹೋಗಿ ಮತ್ತು ಗೊಟೋವಸ್ಕಿಯ ಬಾಡಿ ಥಿಯೇಟರ್ ಅಲ್ಲಿ ತುಂಬಾ ಕೆಲಸ ಮಾಡಿದವರು ಲಂಡನ್ ಅಲ್ಲಿ, ಅವರ ಆಧ್ವರ್ಯದಲ್ಲಿ 1.5 ತಿಂಗಳ ಟ್ರೈನಿಂಗ್, ಅದಾದ್ಮೇಲೆ 1.5 ತಿಂಗಳು ಹೊಸ ನಾಟಕ ಕಟ್ತಾರೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ಅದೊಂದು ಟೂರ್ ಹೋಗ್ತಾ ಹೋಗುತ್ತೆ. ಅದು ಆ ತರದ ಒಂದು ಅದೇ ರಂಗ ವಿಕಾಸದಲ್ಲಿ 5-6 ಹೊಸ ನಿರ್ದೇಶಕರನ್ನು ನಾವು ಮೊನ್ನೆ ಮಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ ಫೆಸ್ಟಿವಲ್ ಮಾಡಿದ್ವಿ. 6 ಬೇರೆ ಬೇರೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರೋ ತಂಡಗಳಿಗೆ ನಾವು ಒಂದು ಫೆಲೋಶಿಪ್ ಅನ್ನ ಕೊಟ್ಟು 1 ಲಕ್ಷ ರೂಪಾಯಿಗಳನ್ನ ಕೊಟ್ಟು 4 ಲಕ್ಷ ರೂಪಾಯಿ ಹೊಸ ನಾಟಕಗಳನ್ನ ಮಾಡಿ ಅಂತ ಹೇಳಿ ಅದರಿಂದ ಒಂದು 6 ನಾಟಕಗಳು ಬಂದವು. ಅದಲ್ಲದೆ ನಿರ್ದಿಗಂತದಿಂದ ಒಂದಷ್ಟು ಸಮತೆಯ ಸೊಲ್ಲುಗಳು, ಕಾವ್ಯ ವಾಚನಗಳು, ಈ ತರದ ಇದೊಂಥರ
ಕಾನ್ಸ್ಟೆಂಟ್ ಆಗಿ ನಿಮಗೆ ನೋಡಿದ್ರೆ ಇದ್ರೊಳಗೆ ಇಷ್ಟು ಕೆಲಸ ಮಾಡಿದೀವಿ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಒಂದು ವರ್ಷದಲ್ಲಿ ಬಹುಶಃ ಇಷ್ಟೊಂದು ಪ್ರಯೋಗಗಳು ಹೇಗ್ ಸಾಧ್ಯ ಆಯ್ತು ಅಂತ. ಸಾಧ್ಯ ಆಗುತ್ತೆ ಅಂದ್ರೆ ಅದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಡಾಕ್ಟರ್ ಶ್ರೀಪಾದ್ ಭಟ್ಟರ್ ಅಂತ ಬರ್ತಾರೆ, ಸನ್ನುತ ಅಂತ ಅವ್ರು ಬರ್ತಾರೆ, ಅನುಷ್ ಶೆಟ್ಟಿ ಮ್ಯೂಸಿಕ್ ನಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಕೃಪಾಕರ್ ಸೇನಾನಿ ಅವ್ರು ಬಂದಿರ್ತಾರೆ, ಕೃಷ್ಣಮೂರ್ತಿ ಅನೂರ್ ಬಂದು ಹೋದ್ರು, ಹೀಗೆ ಬಹಳಷ್ಟು ಜನ ಬಂದು ಕೆಲಸ ಮಾಡ್ತಾ ಹೋಗ್ತಾರೆ ಇಲ್ಲಿ. ಸೊ ಶಕೀಲ್ ಅಹಮದ್ ಇರ್ಬೋದು. ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಸಮಾನ ಮನಸ್ಕರು ಸೇರಿದೀವಿ, ಪ್ರೀತಿಯಿಂದ ಸೇರಿದೀವಿ, ಒಂದು ರಂಗಭೂಮಿಗೆ ಒಂದು ಹೊಸ ಚೈತನ್ಯವನ್ನ ತುಂಬುವಂತ ಕೆಲಸ ಮಾಡ್ತಾರೆ. ಓಕೆ ಸರ್, ಎಲ್ಲಾ ಸರಿ ಪ್ರಕಾಶ್ ರೈ ಅವ್ರಿಗೆ ಈ ಕಾನ್ಸೆಪ್ಟ್ ಹುಟ್ಟಿದ ಹೇಗೆ, ಯಾವಾಗ ಹುಟ್ಟಿತು ಇದು ಅಂತ? ಸುಮಾರು ವರ್ಷಗಳಿಂದ ಯೋಚನೆ ಮಾಡ್ತಿದ್ದೆ ರಂಗಭೂಮಿಗೆ ಮತ್ತೆ ವಾಪಸ್ ಬರೋದು ಅಂದ್ರೆ ಏನು ಅಂತ. ನಟನಾಗ ಅಂದ್ರೆ ಅಷ್ಟು ಡೆಸ್ಪರೇಟ್ ಯಾಕೆ, ನಟನೆಯನ್ನು ತೋರಿಸುವಂತ ಅವಶ್ಯಕತೆ ಏನಿದೆ? ನಿಜ, ಬೆಳೆದಾಯ್ತಲ್ವಾ. ನೋಡಿ, ಒಬ್ಬ ವ್ಯಕ್ತಿಯ ಎತ್ತರ ಎಲ್ಲಿ ಬೆಳೆದಿದ್ವು ಅಲ್ಲೇ ಮತ್ತೆ ಬೆಳಿಬೇಕು ಹಂಗಲ್ಲ. ಒಬ್ಬ ವ್ಯಕ್ತಿಯ ಎತ್ತರವನ್ನ ಅವನು ಬೆಳೆದ ಎತ್ತರದಿಂದ ನೀವು ಲೆಕ್ಕ ಹಾಕ್ಬಾರ್ದು, ಅಳತೆ ಮಾಡಬಾರ್ದು. ಅವನಿಂದ ಇನ್ನೆಷ್ಟು ಜನ ಎತ್ತರಕ್ಕೆ ಬೆಳೆದ್ರು ಅದರಿಂದ ನನ್ನ ಬೆಳವಣಿಗೆ ನಾನು ಮಾತ್ರ ಕಾರಣ ಅಲ್ವಲ್ಲ. ಎಷ್ಟೋ ಜನರು ಭುಜ ಹೊತ್ಕೊಂಡು ಬಂದಿರ್ತಾನೆ, ಪ್ರೇಕ್ಷಕರಿರ್ಬೋದು, ಸಾಹಿತಿಗಳಿರ್ಬೋದು. ಅದಲ್ವಾ ಇವತ್ತು ನಾನು ಮಾಡ್ಬೇಕಾಗಿರೋದು. ಒಬ್ಬ ಹಿರಿಯ ನಟನಾಗಿ ಪಡೆದನ್ನ ಪಡ್ಕೊಳ್ಳೋದು ಅಂದ್ರೆ ಹಂಗೆ ತಿರುಗಿಕೊಡೋದ್ರೆ ಅದು ಮುಂದಿನ ಒಂದು ತಲೆಮಾರಿಗೆ ನಾವು ನನಗೆ ಸಿಕ್ಕ ಅವಕಾಶವನ್ನ ಅವ್ರಿಗೆ ಕೊಡುವಂಥದ್ದು. ಯಾಕಂದ್ರೆ ಇಲ್ಲಿ ನಾ ರೆಕ್ಕೆಗಳಿಗೆ ಬಲ ಕೊಡೋದಷ್ಟೇ ನಮ್ ಕೆಲಸ, ಹಾರೋದಿಗಂತ ಅವ್ರದ್ದು. ಎತ್ತರ ಅಲ್ಲ, ಅದಕ್ಕೆ ಅಂತ್ಯನೇ ಇಲ್ವಲ್ಲ ಸರ್, ಎಷ್ಟು ಎತ್ತರ ಬೇಕಾದ್ರೂ ಆ ಕಾನ್ಸೆಪ್ಟ್ ಅಲ್ಲಿ ನೀವು ನಿಮಗೆ ತಲೆ ಉಳಿದಿದ್ದು ನೀವು ಹೇಳಿದ್ರೆ ಅದೇ ಕೊರೋನಾ ಟೈಮಲ್ಲಿ ಒಂದು ಜಾಗ ನಂದೆ. ಯಾಕಂದ್ರೆ ಯಾವ್ದೋ ಸರ್ಕಾರದ ಮೇಲೆ ಯಾರು ಕೃಪಕಟಾಕ್ಷದಲ್ಲಿ ಹೋದ್ರೆ ಮತ್ತೆ ಅವ್ರ ಐಡಿಯಾಲಜಿಗಳೆಲ್ಲ ತಲೆ ಹೊಡಿಸ್ಕೋಬೇಕು. ಹೌದು, ಆ ಕೆಲಸ ಮಾಡಬಾರ್ದು ನಾವು. ಅದು ಟ್ಯಾಕ್ಸ್ ಪೇಯರ್ಸ್ ಮನಿ, ಅದಕ್ಕೆ ಬೇರೆ ಬೇರೆ ಇರುತ್ತೆ. ನನ್ನಿಂದ ಸಾಧ್ಯ, ನನ್ನ ಕೆಲವು ಗೆಳೆಯರು ಕೂಡ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ನನ್ನ ತೋಟದಲ್ಲೇ ಮಾಡೋದು ಬೆಟರ್. ಅದು ಸೂಪರ್. ನಮ್ಮ ತೋಟದಲ್ಲೇನೆ ಮನೆಯವ್ರು ಹೇಳಿದೆ, ನೋಡಪ್ಪ ನನ್ನ ತೋಟಗಳಿವೆ, ಅದ್ರಲ್ಲಿ ನನ್ನ ಹೆಂಡತಿ ಮಗಳಿಗೆ ಒಂದೊಂದು ಭಾಗದ ಒಂದು 2-2 ಎಕರೆ ನನಗೆ ಬಿಟ್ಬಿಟ್ಟು ನಾನು ರಂಗಭೂಮಿಗೆ ಬಿಟ್ಬಿಡ್ತೀನಿ ಅದನ್ನ ಅಂತ. ನಾನು ಆರಂಭದಿಲ್ಲ ಅಲ್ಲಿ ಬಂದಾಗ್ಲೇ ಅನಿಸ್ತು ಸರ್, ಏನೋ ಒಂದು ಪಾಸಿಟಿವ್ನೆಸ್ ಇಲ್ಲಿ ಒಳಗ್ ಬಂದ ತಕ್ಷಣ ಏನೋ ಇದೆ ಅಂತ ನಮ್ಗೆಲ್ಲೋ ಮಲ್ನಾಡು ಕರ್ಕೊಂಬಂದಂತ ಫೀಲ್. ಅಂದ್ರೆ ನನಗೆ ಸ್ವಲ್ಪ ಪ್ರಕೃತಿ ಬಹಳ ಇಷ್ಟ. ಇದು ಬರೀ ಕಬ್ಬಿನ ಗದ್ದೆಗಳಾಗಿತ್ತು, ಒಣಗೋಗಿತ್ತು. ಸೊ ಯಾವುದೇ ಪೆಸ್ಟಿಸೈಡ್ಸ್ ಆಗದೆ ಗಿಡ ಮರಗಳನ್ನ ಬೆಳೆಸೋದು ಅದು ಆಗ್ಬೇಕಲ್ಲ. ನಾವೊಂದು ಪ್ರಕೃತಿಯನ್ನ, ಒಬ್ಬ ಮನುಷ್ಯ ಎಲ್ಲದರಲ್ಲೂ ವ್ಯವಸಾಯ ಮಾಡ್ಬೇಕು, ಮನಸ್ಸಿನ ವ್ಯವಸಾಯ ಮಾಡ್ಬೇಕು, ಭೂಮಿಯ ವ್ಯವಸಾಯ ಮಾಡ್ಬೇಕು. ಹಾಗಾಗಿ ಅದು ನಮ್ಮ ಪ್ರೀತಿಗೆ, ಆರೈಕೆಗೆ ಅವ್ರು ಬೆಳೆದು ನಿಂತಿವೆ. ನಿರ್ಗಂಧದಲ್ಲಿ ಒಂದು ಪರಿಸರ, ಸಾಹಿತ್ಯ, ಪುಸ್ತಕ, ರಂಗ ಚಟುವಟಿಕೆ ಎಲ್ಲದೂ ಕೂಡ ಇಲ್ಲಿ ಎಲ್ಲದೂ ಆಗತ್ತೆ. ನೋಡಿ, ನಾವು ಮರಗಿಡಗಳ ಮೇಲೆ, ಬೀಜದ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು, ಮಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಬೀಜದೊಳಗೆ ಹೆಮ್ಮರ ಆಗೋ ಶಕ್ತಿ ಇರುತ್ತೆ. ಅದು ಹೆಮ್ಮರ ಆಗ್ಬೇಕಂದ್ರೆ ಸರಿಯಾದ ಮಣ್ಣಿರ್ಬೇಕು, ಆ ಮಣ್ಣನ್ನು ನೋಡ್ಕೋಬೇಕು. ಹಾಗೆ ವ್ಯಕ್ತಿಗಳಿಗೂ ಕೂಡ ಬೇಕಾದ ಅವಕಾಶವನ್ನ ಕ್ರಿಯೇಟ್ ಮಾಡ್ಬೇಕು ನಿರ್ದಿಗಾರದಲ್ಲಿ. ಆಮೇಲೆ ಅವ್ರು ಮರಗಳಾಗಿ ಬೆಳಿತಾರೆ. ನಾನು ಎಲ್ಲದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದೆ ಸರ್, ಬಂದಾಗಿಂದ ಅದನ್ನೇ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಿಮಗೆ ಬೇರೆ ಏನೋ ಮಣ್ಣು ಬಿಟ್ಟು ಅಥವಾ ಬೇರೆ ಇದೆ. ನನಗೆ ಸ್ವಲ್ಪ ಆರ್ಕಿಟೆಕ್ಚರ್ ಇಂಟ್ರೆಸ್ಟಿಂಗು. ಅದು ಸುತ್ತಲಿನಲ್ಲಿ ಸಿಗುವಂತದನ್ನ ಇಟ್ಕೊಂಡೇ ಮಾಡ್ಬೇಕು. ಎಲ್ಲ ಇಟಾಲಿಯಿಂದ ತರಿಸಿ ಇನ್ನೊಂದು ತರಿಸಿ ಹಿಂಗ್ ಮಾಡಬಾರ್ದು. ಈಗ ನಾವು ಈ ಕೂತಿರೋ ಟೈಲ್ಸ್ ಬಗ್ಗೆ ಇದು ಕಾರೈಕುಡಿಯಿಂದ ಮಾಡ್ತಾರೆ, ಕೈನಲ್ಲಿ ಮಾಡ್ತಾರೆ. ಕೈನಲ್ಲಿ ಮಾಡಿ ಅಂತದ್ದು. ಅಂದ್ರೆ ನನಗೆ ಕೈಯಲ್ಲಿ ಕಟ್ಟೋದು ಇಷ್ಟ. ಮನುಷ್ಯರ ಪ್ರಯತ್ನ ಕಾಣಿಸ್ಬೇಕು, ಆ ಕುಸರಿ ಕೆಲಸ, ಕಲಾವಿದರು ಕಾಣಿಸ್ಬೇಕು, ಆ ಕಲೆ ಅದ್ಭುತವಾಗಿ ಕಾಣುತ್ತೆ ಕೂಡ. ಇದು ದೂರದಿಂದ ನೋಡಿದ್ರೆ ಏನೋ ಒಂದು ವಿಶೇಷ ಅನ್ಸುತ್ತೆ. ಹ್ಯೂಮನ್ ಟಚ್ ಇದೆ ಅದಕ್ಕೆ. ಟೋಟಲಿ ಇದಕ್ಕೆ ಡಿಸೈನ್ ರೆಡಿ ಮಾಡಿ ಅಂದ್ರೆ ಮಾಡ್ತಾ ಹೋದ್ರೆ ಅದು ಕೇಳ್ತಾ ಹೋಗ್ತದೆ. ಇದು ಬೇಕು, ಇದು ಬೇಕು ಅಂತ ಅದು ಕೇಳ್ಕೊಳ್ತಾ ಹೋಗುತ್ತೆ. ನಿಮಗೆ ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ಅದು ಫಾರ್ಮ್ ಆಗ್ತಾ ಹೋಗುತ್ತೆ. ಸರ್, ಈಗ ಟೋಟಲ್ ಇಲ್ಲಿ ಹೆಂಗೆ ಸರ್, 3 ತಿಂಗಳು 6 ತಿಂಗಳು ತನಕ ಬರ್ತಾರ ಹೆಂಗೆ? ಇವಾಗ ಏನಾಗಬೇಕು ನೋಡಿ, ಆ ಗಾಯಗಳು ಅನ್ನೋ ಒಂದು ಪ್ರಾಜೆಕ್ಟ್ಗೆ ಒಂದು 6 ತಿಂಗಳಿದ್ರು. ಅದರಲ್ಲಿ ಕೆಲವರು ಉಳ್ಕೊಂಡ್ರು, ಕೆಲವರು ಅವ್ರವ್ರ ಊರಲ್ಲಿ ಹೋಗಿ ನಾಟಕ ಮಾಡಕ್ ಶುರು ಮಾಡಿದ್ದಾರೆ. ಈ ಶಾಲಾ ರಂಗಕ್ಕೆ 1 ವರ್ಷದ ಕಾಂಟ್ರಾಕ್ಟ್ ಇದೆ. ಅಂದ್ರೆ ಈ 1 ವರ್ಷದಲ್ಲಿ ಶಾಲೆಗಳಲ್ಲಿ ಹೋಗಿ ಮಾಡೋದಷ್ಟೇ ಅಲ್ಲ, 13 ಜನರು ಈ 1 ವರ್ಷ ಮುಗಿಯುವಷ್ಟೊತ್ತಿಗೆ ನಾವು ಮಕ್ಕಳ ಶಾಲೆಗಳಿಗೆ ಏನ್ ಮಾಡ್ತಿದ್ವಿ, ಇವರಲ್ಲೂ ಬೆಳವಣಿಗೆ ಆಗಿದೆ. ಅಂದ್ರೆ ಇವ್ರು ಇವಾಗ ನಿಮಗೆ ದೇ ಕ್ಯಾನ್ ಗೋ ಎನಿವೇರ್ ಅಂಡ್ ಬಿಕಮ್ ಗುಡ್ ಥಿಯೇಟರ್ ಟೀಚರ್ಸ್. ಒಂದು ಪ್ರಾಕ್ಟಿಕಲ್ ಅನುಭವ ಸಿಗ್ತಾ ಹೋಗುತ್ತೆ. ಸೊ ಈ 2 ಕಡೆನೂ ಬೆಳವಣಿಗೆ ಆಗ್ತಾ ಹೋಗುತ್ತೆ. ರಂಗ ವಿಕಾಸದ ಹುಡುಗರು ಬೇರೆ ಇದ್ದಾರೆ, ಥಿಯೇಟರ್ ಹುಡುಗರು. ಸೊ ಇವ್ರು ಆಮೇಲೆ ಬೇರೆ ಬೇರೆ ಫಾರ್ಮ್ಯಾಟ್ ನಲ್ಲಿ ಬರ್ತಾ ಹೋಗ್ತಾರೆ, ಅವ್ರವ್ರ ಊರುಗಳಿಗೆ ಹೋಗ್ತಾ ಹೋಗ್ತಾರೆ. ಬಹುಶಃ ಹೀಗೆ 1 ವರ್ಷದಲ್ಲಿ ಇವಾಗ ಒಂದು 100 ಜನ ಇದರಲ್ಲಿ ಕೆಲಸ ಮಾಡ್ತಿದ್ರೆ ಇನ್ನೊಂದು 2-3 ವರ್ಷದಲ್ಲಿ ಒಂದು 1000 ಜನ ಆಗ್ಬೋದು ಇಡೀ ಕನ್ನಡ. ನಿಮ್ಗೆ ಬೆಳೆಯೋದು ಒಂದು 5 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ನನಗೊಂದು 10 ವರ್ಷದ ಕನಸಿದೆ. 10 ವರ್ಷ ಸಸ್ಟೈನ್ ಆದ್ರೆ ಆಮೇಲೆ ಅಂದ್ರೆ ಆಲ್ಮೋಸ್ಟ್ 100% ಕೆಲಸ ಆಗ್ಬೇಕು. ನಿರ್ದಿಗಂತ ಮಾಡ್ತಿರೋದು 1% ಅಷ್ಟೇ. ಇಲ್ಲ, ನೀವು ನಿರ್ದಿಗಂತ ಶುರು ಮಾಡಿ 1 ವರ್ಷ ಆಯ್ತು.
ಆದ್ರೆ ನಿಮ್ಮ ಕನಸು 10 ವರ್ಷಕ್ಕೆ ಬೇರೆ ಏನೋ ಬೇಕು, ಆಗ್ಬೇಕು 10 ಅಂತ. ವರ್ಷ ಆದ್ರೆ ಸಹನೆ ಬೇಕು. ಆಲ್ರೆಡಿ 10 ವರ್ಷಕ್ಕೆ ರಾಜ್ಯಾದ್ಯಂತ ಸುತ್ತುವರೆದಿದ್ದೀರಿ. ಸುತ್ತುಡಿ ಹೋಗ್ತಾ ಇದೆ. ಮಂಗಳೂರಿನಲ್ಲಿರುವ ರಂಗಭೂಮಿಯವರೆಲ್ಲ ಬರಕ್ ಶುರು ಮಾಡಿದ್ರು, ಅಲ್ಲಿಯ ತಂಡಗಳು, ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ತಂಡಗಳು ಈಗ ಬಹಳ ಜನ ಬರಕ್ ಶುರು ಆಗಿದೆ. ಇದರಿಂದ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ನೀವು ಬಹಳ ದೊಡ್ಡ ದೊಡ್ಡ ನಿಮ್ಮಲ್ಲಿರುವ ಹುಡುಗರು ನಮಗ್ ಕಳಿಸಿ. ಸೊ ಬರೀ ನಾವು ಬೆಳೆಯೋದಲ್ಲ, ಬಹಳಷ್ಟು ಜನಗಳಿಗೆ ಏನಾಗಿದೆ ನೀನಾಸಂ ಕಾನ್ಸೆಪ್ಟ್ ಅಥವಾ ರಂಗಾಯಣ ಅಥವಾ ಅದಕ್ಕಿಂತ ವಿಭಿನ್ನವಾಗಿರೋ ಅಲ್ಲಿ ಸಂಬಳ ಅಲ್ಲಿ ದುಡ್ಡು ಕೊಟ್ಟು ಹೋಗಿ ಕಲಿಬೇಕು. ಇದು ಶಾಲೆ ಅಲ್ಲ, ಇದು ಕರೆಕ್ಟ್. ಕಲ್ತಿರೋರು ಬಂದು ಇಲ್ಲಿ ಕಲಿತಾ ಹೋಗ್ತಾರೆ. ಇದು ಬೇರೆ ಏನೋ ಕೆಲಸ. ಇದು ಒಂದು ಸರ್ಟಿಫಿಕೇಟ್ ಕೊಡೋ ಶಾಲೆ ಅಲ್ಲ, ಅಲ್ಲ. ಹೌದು, ಆತರ ದುಡಿಬೇಕಾಗಿಲ್ಲ ನನಗೆ. ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ ನಿಮಗೆ, ಬೇಕಾಗಿಲ್ಲ. ಹೌದು, ಅದಾಗಲ್ಲ. ಅದು ಅಲ್ಲೆಲ್ಲ ದುಡ್ಡು ಕಟ್ಬೇಕು, ಹೋಗ್ಬೇಕು, ಹಾಸ್ಟೆಲ್ ಮಾಡ್ಕೋಬೇಕು, ಹಂಗಲ್ಲ. ಇಲ್ಲಿ ಪ್ರತಿಭೆ ಇರೋರು ಮಾತ್ರ ಬರಕ್ ಸಾಧ್ಯ ಇಲ್ಲಿ ಒಳಗಡೆ. ಆ ತರದ ಕನಸಿರೋರು, ನಾನು ಇದನ್ನೇ ಬಿಟ್ಕೊಂಡು ಒಂದು ಜೀವನಕ್ಕೆ ಒಂದು ಪರ್ಯಂತ ಮಾಡ್ತೀನಿ ಅನ್ನೋರಿಗೆ ಇದು ಸರಿ ಆಗ್ತಾರೆ. ಸೊ ಇಲ್ಲೊಂದು ಟೀಮ್ ಸೆಟಪ್ ಮಾಡಿದೀರಾ ಆಲ್ರೆಡಿ? ಟೀಮ್ ಅಂದ್ರೆ ಬರ್ತಾರೆ, ರೆಡಿ ಆಗ್ತಾ ಹೋಗ್ತಾ ಇರ್ತಾರೆ, ಅವರೇ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲ, ಇದನ್ನ ಪ್ರತ್ಯೇಕವಾಗಿ ನೋಡ್ಕೊಳ್ಳೋದಕ್ಕೆ ಒಂದು ತಂಡ ಅನ್ನೋದು ಇರುತ್ತಲ್ಲ ನಿಮ್ಮ? ನಾವಿದೀವಿ ಇವಾಗ. ಆಸ್ ಇವಾಗ ಶ್ರೀಪಾದ್ ಭಟ್ರು ಈಸ್ ವರ್ಕಿಂಗ್ ಆನ್ ದಿಸ್. ಅವರು ನಿರ್ದೇಶಕರಾಗಿದ್ದಾರೆ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಅನುಷ್ ಶೆಟ್ಟಿ ಇದ್ದಾನೆ, ಮುನ್ನಾ ಇದ್ದಾರೆ, ಸನ್ನುತಾ ಇದ್ದಾರೆ. ಯಾವುದೇ ಇದಿಲ್ಲದೆ ದೂರದಿಂದ ಬಂದು ಮಕ್ಕಳು, ಪರಿಸರ, ರಂಗಭೂಮಿ ಇದನ್ನ ನೋಡ್ಕೊಳ್ಳೋದಕ್ಕೆ ಕೃಪಾಕರ್ ಸೇನಂತವ್ರು ಬಂದು ಹೋಗ್ತಿದ್ದಾರೆ. ದೇವನೂರು ಮಾದೇವ ಬಂದು ಹೋಗ್ತಾರೆ, ಜಯಂತ್ ಕೈಕಣಿ ಬಂದು ಹೋಗ್ತಾನೆ, ಜೋಗಿ ಅವರು ಬಂದು ಹೋಗ್ತಾರೆ, ನಾನ್ ಬಂದು ಪಾಠ ಮಾಡ್ತಿರ್ತೀನಿ, ಹೋಗ್ತಿರ್ತೀನಿ. ಇಲ್ಲಿ ಹಳ್ಳಿಯಲ್ಲಿರುವ ಕೆಲವರು, ಅದರಲ್ಲಿ ಒಬ್ರು ಅಡಿಗೆಯವರೆಲ್ಲ ಅಡಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಳ್ಳಿ ಪಕ್ಕದಲ್ಲಿರೋರಿಗೆಲ್ಲ ಇಲ್ಲಿ ಕೆಲಸ ಸಿಕ್ಕಿದೆ. ಅದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಉದ್ಯೋಗ ಸೃಷ್ಟಿನೂ ಕೂಡ ಆಗಿದೆ, ಆಗ್ಬೇಕು. ನಿಮ್ಮ ಕನಸು ಕೂಡ ಸಾಕಾಗ್ತಾ ಇದೆ. ಊರಿನವರೆಲ್ಲ ಬಂದು ನಾಟಕ ನೋಡ್ತಾರೆ, ಇಲ್ಲಿಯ ಶಾಲಾ ಮಕ್ಕಳು ಬಂದು ನಾಟಕ ನೋಡ್ತಾರೆ, ಇಲ್ಲೋಗ ಅವ್ರಿಗೆ ಪಾಠ ಮಾಡ್ತೀವಿ. ಸೊ ಇಟ್ ಇಸ್ ಅ ಸೊಸೈಟಿ ವಿಚ್ ಇಸ್ ಗ್ರೋಯಿಂಗ್. ಎಲ್ಲ ಒಂದ್ ಕಡೆ ಪ್ರಕಾಶ್ ರೈ ಅವರ ತುಂಬಾ ಪ್ರೀತಿ ತವರೂರು, ಸಾಂಸ್ಕೃತಿಕ ನಗರಿ ಮೈಸೂರು, ಅಲ್ಲೇನಾದ್ರೂ ಮಾಡ್ಬೋದಾ ಅನ್ನೋ ತರದ ಕಾನ್ಸೆಪ್ಟ್ ಇತ್ತು. ಅಲ್ಲಿಂದ ಹೊರಗೆ ಬರ್ತೀರಾ ನೀವು? ಅಂದ್ರೆ ಬೆಂಗಳೂರಿನ ಪಟ್ಟಣಗಳಿಗೆ ಹೋಗ್ಬಾರ್ದು. ಇವಾಗ ನೋಡಿ, ಕರ್ನಾಟಕದಲ್ಲಿ ಏನಾಗುತ್ತೆ, ನೀವು ಸಿನಿಮಾ ರಂಗದಲ್ಲಿ ತಗೊಂಡಾಗೇನೆ ನಿಮ್ಗೆ ದಕ್ಷಿಣ ಕನ್ನಡದವರು, ಉತ್ತರ ಕನ್ನಡದವರು ಬರೀ ಕಮಿಡಿಯನ್ಸ್ ಆಗಿದ್ರು. ಈಗ ಅಲ್ಲಿಂದ ಒಂದಷ್ಟು ನಿರ್ದೇಶಕರು, ಕಥೆಗಳು ಬರಕ್ ಶುರು ಆಯ್ತದಲ್ಲ. ಇದು ಬರೀ ಒಂದು ಸಿಟಿ ಸೆಂಟ್ರಲ್ ಆಗ್ಬಾರ್ದು. ಇದು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋ ಮಕ್ಕಳಲ್ಲೂ ಪ್ರತಿಭೆಗಳಿದೆ ಅಂತ ಆಗ್ಬೇಕು. ಅದೊಂದು ಕಾವುಗೂಡು ಆಗ್ಬೇಕು. ಇದು ಅದು ಸಿಟಿಯೊಳಗಾದ್ರೆ ಆಗಲ್ಲ. ಕರೆಕ್ಟ್. ಒಂದು ಏಕಾಂತ ಬೇಕಾಗತ್ತೆ, ಒಂದು ಪ್ರಶಾಂತತೆ ಬೇಕಾಗತ್ತೆ. ಈ ಕಾವುಗೂಡಿನ ಮತ್ತೆ ಬೇರೆ ದೇಶಗಳು ಏನ್ ಸರ್? ಈಗ ನಿಮ್ಗೆ 1 ವರ್ಷ ಯಶಸ್ವಿ ಆಯ್ತು. ಯಶಸ್ವಿ ನಂತರ ಇನ್ನೂ ಒಂದಿಷ್ಟು ಮಜಲುಗಳಿರುತ್ತೆ. ನೋಡಿ, ಇವಾಗ ಈ 1 ವರ್ಷಗಳದಷ್ಟಲ್ಲದೆ ಇವಾಗ ನಮಗೆ ರೀಸೆಂಟ್ ಆಗಿ ಇಲ್ಲೊಂದು ವರ್ಕ್ಶಾಪ್ ನಡೀತು. ಆಡಾ ಅಂತ ರಷ್ಯಾದಿಂದ, ಸೋಫಿಯಾ ಅಂತ ಜರ್ಮನಿಯಿಂದ, ಫಿನ್ಲೆಂಡ್ ಇಂದ, ನೈಜೀರಿಯಾ, ಪ್ರಪಂಚದಲ್ಲಿ ರಂಗಭೂಮಿ ಏನ್ ನಡೀತಾ ಇದೆ. ಅಲ್ಲೊಂದು ಡಾಕ್ಯುಮೆಂಟರಿ ಥಿಯೇಟರ್ ಅಂತ ಒಂದು ನಡೀತಾ ಇದೆ. ಬೇರೆ ಬೇರೆ ಇಲ್ಲಿಯ ಯಂಗ್ಸ್ಟರ್ಸ್ ಗಳಿಗೆ ಆ ಎಕ್ಸ್ಪೋಜರ್ ಇಲ್ಲ. ಅದು ಅವ್ರು ಬಂದು ಅವ್ರು ನಿರ್ದಿಷ್ಟ ನಮ್ಗೊಂದು ವಾರ ಕೊಡ್ತೀರಾ ಇಲ್ಲಿ, ನಾವೊಂದೇನೋ ವರ್ಕ್ಶಾಪ್ ಮಾಡ್ಕೋಬೇಕು ಅಂತ. ಸರಿ, ನಾವು ಕೊಡ್ತೀವಿ, ನಾವು ಬಾಡಿಗೆ ಕೊಡಲ್ಲ, ಬಟ್ ನೀವು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ಕೊಡ್ತೀವಿ. ಇವಾಗ ಹರಿಯಾಣ ಇಂದ ಒಂದು ಇಂಪಾರ್ಟೆಂಟ್ ಸವಿತಾ ರಾಣಿ ಅಂತ ಒಬ್ರು ಬಂದಿದ್ದಾರೆ. ಶಿ ಇಸ್ ವೆರಿ ಫೇಮಸ್ ಫಾರ್ ಒನ್ ವುಮೆನ್ ಶೋಸ್. ಜ್ಯೋತಿ ಡೋಗ್ರಾ ಅಂತ ಒಬ್ರು, ಈಗ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ 1 ತಿಂಗಳ ಕಾಲ ಭಾರತ ದೇಶದ ಬೇರೆ ಬೇರೆ 8 ಜನ ನಟರು ಬಂದು ಇಲ್ಲಿ 1 ತಿಂಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸ್ಪೇಸ್ ಅನ್ನ ಕೊಡ್ತಾ ಆಗಸ್ಟ್ ನಲ್ಲಿ 6 ದಿನದ ಒಂದು 10 ಇಂಪಾರ್ಟೆಂಟ್ ಆಕ್ಟರ್ಸ್, ರಂಗಭೂಮಿ ಆಕ್ಟರ್ಸ್ ಗಳನ್ನ ಕರೆಸಿ ಅವ್ರಿಗೊಂದು ವರ್ಕ್ಶಾಪ್ ಮಾಡ್ತಾ ಇದ್ವಿ. ಅಂದ್ರೆ ಒಬ್ಬ ನಟನೆ ಅವನ ಜೀವನದ ಒಂದು ಕಥೆಯನ್ನ ಬರೀದು ಆಕ್ಟ್ ಮಾಡಿ ಪರ್ಫಾರ್ಮ್ ಮಾಡ್ಬೋದು, ಅದೇ ಮಾಡ್ಬೋದು. ಆ ತರದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ತರ ಏನೇನೋ ಹಮ್ಕೊಳ್ತಾ ನಡೀತಾ ಹೋಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ನೀನಾಸಂ ತಿರುಗಾಟ ಇದೆ. ಸೊ ಅದೇ ರೀತಿಯ ನಿರ್ಗಂಧಿಸಿದ್ದು ಆಗ್ತದೆ. ನಾವು ನಾಟಕಗಳು ಇವಾಗ ಮಂಟೆಸ್ವಾಮಿ ಇವತ್ತು ಸಂಜೆ ಶೋ ಇದೆ, ನೋಡ್ಲೇಬೇಕು ನೀವು ಅದನ್ನ. ಖಂಡಿತ ಸರ್. ನಮ್ಮ 7 ನಾಟಕಗಳಿವೆ. ಇವಾಗ 2 ಕಡೆ 2 ಫೆಸ್ಟಿವಲ್ ಮಾಡಿದ್ವಿ. ಈಗ ನಾಟಕಗಳೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಇವಾಗ ಏನ್ ಮಾಡಿದ್ವಿ, 2 ಫೆಸ್ಟಿವಲ್ ನಲ್ಲಿ ಮಾಡಿರೋ 6 ನಿರ್ದೇಶಕರ 6 ತಂಡಗಳಿಗೆ ನಿರ್ದಿಗಂತ ಒಂದಷ್ಟು ನಾಟಕ ರಚನೆಗೆ ಮತ್ತು ಮಾಡೋದಕ್ಕೆ ಬೇಕಾದ ಅವರ ಸಂಬಳಗೆ 4 ಲಕ್ಷ ಕೊಟ್ವಿ. ನಾಟಕ ರೆಡಿ ಆಯ್ತಲ್ಲ, ಈಗ ನಾಟಕ ಅವ್ರದ್ದು, ನಿರ್ದಿಗಂತ ಡಸಂಟ್ ಓನ್ ಇಟ್. ಅವ್ರು ಬೇರೆ ಬೇರೆ ಕಡೆ ಶೋ ಮಾಡ್ಕೊಂಡು ದುಡ್ಕೊಂಡು, ಸೊ ಅವ್ರಿಗೆ ಪಾಪ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಸೊ ಆ ಕೆಲಸ ನಡೀತಾ ಇದೆ. ಅದಲ್ಲದೆ ಇವಾಗ ಶಶಿಧರ್ ಅಡಪ ಬಂದಿದ್ದಾರೆ. ರಂಗಭೂಮಿಯ ಬ್ಯಾಕ್ ಸ್ಟೇಜ್ ಬಗ್ಗೆ ಪುಸ್ತಕಗಳಿಲ್ಲ. ಸೊ ಅದಕ್ಕೆ ಇವಾಗ ಈ 1 ವರ್ಷಗಳ ಕಾಲ ಅವರು ದೇಶದ ಬೇರೆ ಬೇರೆ ಆರ್ಟ್ ಡೈರೆಕ್ಟರ್ಗಳು ಕೂತ್ಕೊಂಡು ಇವತ್ತಿನ ರಿಸರ್ಚ್ ಮಾಡಿ ಒಂದು ಪುಸ್ತಕವನ್ನು ಹೊರಗೆ ತರ್ತಾ ಇದೀವಿ. KYN ಅವರ ಅಧ್ಯಕ್ಷತೆಯಲ್ಲಿ ಒಂದಷ್ಟು ಜನ ವಿಮರ್ಶಕರು ಸೇರಿ ವಿಮರ್ಶೆಯ ಪರಿಭಾಷೆ ಬದಲಾಗಬೇಕಾಗಿದೆ. ಅದ್ರ ಬಗ್ಗೆ ಒಂದು ಪುಸ್ತಕ, ಒಂದು ರಿಸರ್ಚ್ ವರ್ಕ್ ನಡೀತಾ, ಆ ತರದ ರಿಸರ್ಚ್ ವರ್ಕ್ಗಳು ಕೂಡ ನಡೀತಾ ಇದೆ. ಸರ್, ಇದನ್ನೆಲ್ಲ ನೋಡಿದ್ರೆ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಕುತೂಹಲ ಇದೆ.
ಅದನ್ನ ಹೇಗೆ ಡಿಸೈನ್ ಮಾಡಿರ್ಬೋದು ಅಂತ ನಿಮ್ಮ ಕೈಯಾರೆ ಒಂದಿಷ್ಟು ಡಿಸೈನ್ ನ ವೀಕ್ಷಣೆ ಮಾಡಬಹುದು ಸರ್. ದಯವಿಟ್ಟು ನೋಡಿ, ಇದು ಒಂದು ಒಂದು ಸ್ಪೇಸ್ ಆಗ್ಬೇಕು. ಯಾಕಂದ್ರೆ ಯಾವುದೇ ವೇಸ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ಪೊಯೆಟ್ರಿ ಅಂದ್ರೆ ಒಂದು ರಂಗಭೂಮಿ ಅಂದ ತಕ್ಷಣ ಯಾವಾಗ್ಲೂ ಥಿಯೇಟರ್ ಆಗಿರ್ಬೇಕು, ಪ್ರಕೃತಿ ಕಾಣಿಸ್ಬೇಕು. ಸೊ ಇಲ್ಲಿ ನಮಗೆ ಒಂದು ಲೈಬ್ರರಿ ಅಂದ್ರೆ ಹಿಂಗಿರುತ್ತೆ, ಒಂದು ಲೈಬ್ರರಿ. ಇಲ್ಲಿ ಪ್ರಕೃತಿಯ ಮಧ್ಯೆ ಕೂತ್ಕೊಂಡು ಓದುವಂತ ಕೆಲಸ ನಡೀತಾ ಇರ್ತದೆ. ಆರ್ಟಿಸ್ಟ್ ಗಳು ಪೇಂಟಿಂಗ್ ಮಾಡ್ತಿರ್ತಾರೆ. ಕೆಲವು ಕ್ಲಾಸ್ ಗಳನ್ನ ಇಲ್ಲಿ ನಡೆಸ್ತೀವಿ. ಅಲ್ಲಿ ಸ್ಟೇಜ್ ಆಗುತ್ತೆ, ಇಲ್ಲಿ ರಂಗ ತರಬೇತಿ ನಡೆಯುತ್ತೆ. ಮಾರ್ನಿಂಗ್ ಯೋಗ ನಡೆಯುತ್ತೆ. ಇಲ್ಲಿ ಒಂದು ಪ್ಲೇಸು ಮಲ್ಟಿ ಆಗ್ಬೇಕು ಮತ್ತು ಅವ್ರವ್ರ ಏಕಾಂತ ಕೂತ್ಕೊಳ್ಳೋ ಸ್ಥಳ ಇರ್ಬೇಕು, ಪೊಯಿಟ್ರಿ ರೀಡಿಂಗ್ ಆಗ್ಬೇಕು. ಆತರ ಹಿಂಗೆ ಪ್ಲಾನ್. ಆಮೇಲೆ ಇಲ್ಲಿ ಬರೋರು ಬರೀ ರಂಗಭೂಮಿ ಕೆಲಸ ಮಾಡಲ್ಲ, ಅವ್ರ ತೋಟದ ಕೆಲಸ ಮಾಡ್ತಾರೆ, ಅವರೇ ಕ್ಲೀನ್ ಮಾಡ್ತಾರೆ. ಸೊ ನಾವು ನಮ್ಮ ಕೆಲಸವನ್ನ ನಾವೇ ಮಾಡ್ಕೋಬೇಕು. ನಮ್ಮ ರೂಮ್ ಗಳನ್ನ ನಾವು ಸ್ವಚ್ಛ ಇಟ್ಕೋಬೇಕು, ನಮ್ಮ ಪರಿಸರ, ನಮ್ಮ ತರಕಾರಿಗಳನ್ನ ನಾವು ಬೆಳ್ಕೋಬೇಕು. ಸೊ ಬೆಳಿಗ್ಗೆ 6-6:30 ಹೇಳ್ತಾರೆ, 1-2 ಗಂಟೆ ಶ್ರಮದಾನ ಮಾಡ್ತಾರೆ, ತಿಂಡಿ ತಿಂತಾರೆ, ರಿಹರ್ಸಲ್ಸ್ ಮಾಡ್ತಾರೆ, ಮಧ್ಯಾಹ್ನ ನಿದ್ದೆ ಮಾಡ್ತಾರೆ, 4 ಗಂಟೆಗೆ ಹೇಳ್ತಾರೆ, ಬೇರೊಂದಷ್ಟು ಕೆಲಸ ಮಾಡ್ತಾರೆ, ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಒಂದಿಷ್ಟು ಪುಸ್ತಕಗಳನ್ನ ನಾನು ಗಮನಿಸಿದೆ. ಹೌದು, ಅಂದ್ರೆ ಬೇರೆ ಬೇರೆ ತರದ ಪುಸ್ತಕಗಳು ಬೇಕು. ಸೊ ಸಾಕಷ್ಟು ಜನ ಇಲ್ಲಿ ಬರೋರು ಪುಸ್ತಕಗಳನ್ನ ಗಿಫ್ಟ್ ಆಗಿ ಕಳಿಸ್ತಾರೆ. ಇದಲ್ಲದೆ ಒಂದು ಡಿಜಿಟಲ್ ಲೈಬ್ರರಿ ಇದೆ, ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆ. ಸೊ ಪ್ರಪಂಚದ ಬೇರೆ ಬೇರೆ ಕಡೆ ಇರೋ ಪುಸ್ತಕಗಳನ್ನು ಕೂಡ ಅದರಲ್ಲಿ ಓದ್ಕೋಬಹುದು. ಯಾಕಂದ್ರೆ ಓದುವ ಅಭ್ಯಾಸ ಇಂಪಾರ್ಟೆಂಟ್. ಆ ತರದೊಂದು ಸ್ಪೇಸ್ ಮಾಡಿದೀವಿ ಇಲ್ಲಿ. ಬಹುಶಃ ನಾನು ಇದನ್ನೆಲ್ಲ ಗಮನಿಸ್ತೇನೆ ಸರ್, ಎಲ್ಲ ಕಟ್ಟಿಗೆ ಮೂಲಕನೇ ನೀವು. ಹೌದು, ಅದು ವೇಸ್ಟ್ ಇಲ್ಲಿ ಬಿದ್ದಿರೋ ಕಿಟಿಗೆ ಮರಗಳಿರುತ್ತಲ್ಲ, ಅದನ್ನ ಇಟ್ಕೊಂಡು ಒಂದ್ ಸ್ವಲ್ಪ ಬ್ರೇಕ್ ಮಾಡಿದ್ರೆ ಒಂದು ಎಸ್ಥೆಟಿಕ್ ಸೆನ್ಸ್ ಬೇಕಲ್ಲ, ಒಂದು ಒಂದು ಅಭಿರುಚಿ ಬೇಕಲ್ಲ ಮನುಷ್ಯನಿಗೆ. ಕೂತ್ಕೊಂಡು ಕೂಡ ಓದ್ಬೋದು. ಇಲ್ಲಿ ಕೂತ್ಕೊಂಡು ಓದ್ತಾರೆ, ಇಲ್ಲಿ ಕೂತ್ಕೊಂಡು ಓದ್ತಾರೆ, ಅಲ್ಲೊಂದು ಮೀಟಿಂಗ್ ನಡೀತಾ ಇರ್ತದೆ. ಇವಾಗ ಹಂಗೆ ಇಲ್ಲಿ ಇವಾಗ ನೋಡಿ, ಇವಾಗ ಸುದೇಶ್ ಮಹಾನ್ ರವರ ಸ್ಕಲ್ಪ್ಚರ್ ಇದು, ಇದನ್ನ ಅಬ್ದುಲ್ಲಾಸ್ ಬುದ್ಧ ಅಂತೀವಿ. ನಾನು ಸಣ್ಣ ವಯಸ್ಸಿನಲ್ಲಿ ಮಟನ್ ತರಕ್ ಹೋದಾಗ ಅವನು ಅಬ್ದುಲ್ಲಾ ಅನ್ನೋನು, ಅವನು ಬುದ್ಧನ ಪ್ರಿಯ ಆಗಿದ್ದ. ಬುದ್ಧನ ಫೋಟೋ ಇತ್ತು ಮಟನ್ ಅಂಗಡಿಲಿ. ಸೊ ಇವನು ಒಂದು ಬ್ಯೂಟಿಫುಲ್ ಪೊಯಮ್ ಬರ್ದಿದ್ದ ನಮ್ಮ ಸುದೇಶ್ ಮಹಾನ್. ಅದಕ್ಕೆ ಒಂದು ಮಟನ್ ಅಂಗಡಿಲಿ ಕೂತಿರೋ ಒಂದು ಕುರಿ ತಲೆ ಇದೆಯಲ್ಲ, ಅದ್ರೊಳಗೆ ಬುದ್ಧ ಆದ್ರೆ ಹೆಂಗೆ ಅಂತ ಅವನು ಮೆಟಲ್ ನಲ್ಲಿ ಮಾಡಿದ್ದಾರೆ. ನಮ್ಮ ಕಾರಂತರು ಇದನ್ನು ಕೂಡ ಅವರೇ ಮಾಡೋದು, ಕೈ ಹಿಂಗ್ ಕೂತಿರೋರು ಅವರು. ಆ ತರದ್ದು ಸ್ಪೇಸ್ ಒಳಗಡೆ ಬಂದ ತಕ್ಷಣ ಆ ಫೀಲೇ ಬೇರೆ ಸರ್. ಆಮೇಲೆ ಈ ಪಿಕ್ಚರ್ಸ್ ನೆಲ್ಲ ಗಮನಿಸ್ತೇವೆ ಸರ್, ಇಲ್ಲಿ ಬಂದಿರತಕ್ಕಂತ ಅಂದ್ರೆ ಈಗ ಮಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ ಫೆಸ್ಟಿವಲ್ ಮಾಡಿದ್ವಲ್ಲ, ಆ ಫೆಸ್ಟಿವಲ್ ನಲ್ಲಿ ರಂಗಭೂಮಿಗೆ ಚಿತ್ರಕಲೆನೂ ಇಂಪಾರ್ಟೆಂಟ್ ಅಲ್ಲ. ಸೊ ಅಲ್ಲಿಯ ಲೋಕಲ್ ಚಿತ್ರಕಲಾವಿದರು ಬಂದು ನಿರ್ದಿಗಂತದ ಫೆಸ್ಟಿವಲ್ ಅಲ್ಲಿ ಅಲ್ಲಿಯೇ ಆನ್ ಸ್ಪಾಟ್ ಬ್ಯೂಟಿಫುಲ್ ನಿರ್ದಿಗಂತ ಮೂಡ್ಸ್ ನ ಪೇಂಟಿಂಗ್ಸ್ ಮಾಡ್ತಾ ಹೋದ್ರು. ಅದನ್ನ ನಮಗ್ ಕೊಟ್ರು, ಅದ್ರ ನೆನಪಿಗೆ ನಾವ್ ಇಟ್ಕೊಂಡಿದೀವಿ. ಅದ್ಭುತ ಸರ್. ಅಂದ್ರೆ ಒಟ್ಟು ಒಳಗ್ ಬಂದ ತಕ್ಷಣ ನಿಮಗೆ ಬೇರೆನೇ ಪ್ರಪಂಚ ಕಾಣುತ್ತೆ. ಅಂದ್ರೆ ಕಲರ್ಫುಲ್ ಜಗತ್ತಲ್ಲಿ ಮಿಂದೆದ್ದವರು ಇಲ್ಲಿ ಬಂದ ತಕ್ಷಣ ಬೇರೆ ಇನ್ನೊಂದು ಲೋಕ ಸೃಷ್ಟಿ ಆಗ್ತದೆ. ಮನುಷ್ಯ ಹಲವು ಲೋಕಗಳಲ್ಲಿ ಸಂಚಾರ ಮಾಡ್ಬೇಕಲ್ವಾ. ನಿಜ ಸರ್. ಅದ್ರಲ್ಲೂ ಯಾರೋ ಕೇಳ್ತಿದ್ರು, ಏನ್ ಸರ್ ನೀವು ಶೂಟಿಂಗ್ ಕಮ್ಮಿ ಮಾಡ್ಬಿಟ್ಟಿದ್ದೀರಾ, ಕೆಲಸ ಫ್ರೀ ಇದೀರಾ ಅಂತ. 24 ಗಂಟೆ ಕೆಲಸ ಮಾಡ್ತಿದ್ದೀನಿ, ನಿಮ್ಗೆ ಏನ್ ಹೇಳಿ. ಕೆಲಸ ನಡೀತಾ ಸಿನಿಮಾ ಶೂಟಿಂಗ್ ಮಾಡೋದು ಕೆಲಸನೇ, ವ್ಯವಸಾಯ ಮಾಡೋದು ಕೆಲಸನೇ, ರಂಗಭೂಮಿಯ ಕೆಲಸ ಮಾಡೋದು ಕೆಲಸನೇ, ಎಲ್ಲವೂ ಕೆಲಸನೇ ತಾನೆ. ಇಲ್ಲಿ ಕಬ್ಬು ಬೆಳಿತಿರ್ತಾರೆ, ನಮ್ಮಲ್ಲಿ ಒಂದು ಕಬ್ಬಿನ ಮಿಷಿನ್ ಇದೆ, ನಾವೇ ಕಬ್ಬಿನ ಹಾಲು ಮಾಡ್ಕೊಂಡು ಕುಡಿತೀವಿ. ನಮ್ಮ ಮಕ್ಕಳು ನಮ್ಮ ವಿಳೆದಲ್ಲೇ ನಾವೇ ಬೆಳೆಸ್ಕೊಳ್ತೀವಿ. ಒಂದು ಪುಟ್ಟ ಹಳ್ಳಿನೇ ವಾತಾವರಣನೇ ಸೃಷ್ಟಿ ಮಾಡ್ಬೇಕು. ಎಸ್ ಸರ್. ಆಮೇಲೆ ಹೀಗೆ ಮುಂದೆ ಹೋದ್ರೆ ಇಲ್ಲೊಂದು ಮನೆ ಏನೋ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಕೆಲಸ ಮಾಡ್ತಿದ್ಲು ಅವರು, ಬಹಳ ಅದ್ಭುತವಾದ ಹೆಣ್ಮಗಳು, ಊರಿನವ್ರು, ಬಡವರು. ಮಗನಿಗೆ ಮದುವೆ ಆಗಿಲ್ಲ ಅಂದು, ಯಾಕೆ ಅಂದೆ, ಮನೆ ಸೋರ್ತಾ ಇದೆ ಅಣ್ಣ ಅಂದು. ಹೋಗಿ ನೋಡಿದ್ವಿ, ಮನೆ ಕಟ್ಕೊಡ್ತೀನಿ ಬಿಡ ಮಗಳೇ ಅಂತ ಹೇಳಿ ಮನೆ ಕಟ್ಕೊಟ್ವಿ ಅಷ್ಟೇ. ಯಾವ ಸರ್ಕಾರಕ್ಕೂ ಅರ್ಜಿ ಹಾಕೋ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಎಲ್ಲವೂ ಸರ್ಕಾರನೇ ಮಾಡ್ಬೇಕು ಅಂತ ಇಲ್ವಲ್ಲ ಗೆಳೆಯ, ಉಳ್ಳವರು ಮಾಡ್ಬೇಕಲ್ಲ. ನಾವ್ ಎಲ್ಲಾನು ಸರ್ಕಾರನೇ ಮಾಡ್ತಾ ಕೂತ್ಕೊಳ್ಳಲ್ವಾ. ಇವತ್ತು ದೇಶದಲ್ಲಿ ಕೆರೆ ಕೊಳಗಳನ್ನ ಸರ್ಕಾರ ಎಲ್ಲ ಕಟ್ಟಿದ್ದು, ಸೂಳೆ ಕೆರೆ ಅಂತಾರೆ, ಇನ್ನೊಂದ್ ಕೆರೆ ಅಂತಾರೆ, ಜನರೇ ಕಟ್ಟೋದು. ಎಲ್ಲವನ್ನೂ ಸರ್ಕಾರ ಮಾಡ್ಬೇಕು ಅಂತ ಯಾಕೆ, ನಮ್ಮ ಹತ್ರ ಇದೆಯಲ್ಲ. ಇದೆ ಅಂದ್ರೆ ನಾವೇನು ದಾನ ಧರ್ಮ ಅಲ್ಲ, ನಮಗೆ ಬೇಕಾದ ಹೆಚ್ಚಿದೆ, ಅದನ್ನ ಹಿಂಗ್ ಖರ್ಚು ಮಾಡೋದು ಒಳ್ಳೆ ತಾನೆ ಸರ್. ಇದು ಹಾಲ್ ಅಲ್ಲ ಸರ್, ಇದು ರಂಗ ತರಬೇತಿ. ಇದೊಂದು ಸರ್ಕ್ಯುಲರ್ ಥಿಯೇಟರ್ ಮಾಡಿದೀವಿ, ಬ್ಯೂಟಿಫುಲ್ ಒಂದು ಸ್ಟೇಜ್ ಇದೆ. ಇಲ್ಲಿ ಸಿನಿಮಾ ಪ್ರೊಜೆಕ್ಷನ್ಸ್, ರಾತ್ರಿ ಹೊತ್ತು ಮಕ್ಕಳು ಪ್ರಪಂಚದ ಶ್ರೇಷ್ಠ ಸಿನಿಮಾಗಳನ್ನ ನೋಡ್ಲಿಕ್ಕೆ ಅವರ ಸ್ಟಡಿ ಸ್ಪೇಸ್ ನಲ್ಲಿ 4 ಕಡೆ ರೂಮ್ಗಳಿದೆ, 5 ಜನ ಉಳ್ಕೋಬಹುದು, ಅಟ್ಯಾಚ್ ಟಾಯ್ಲೆಟ್ಸ್ ಗಳಿವೆ. ಅಲ್ಲ, ಇಲ್ಲಿ ಒಂದು 30 ಜನ ಉಳ್ಕೊಳ್ಳೋದಕ್ಕೆ ರೂಮ್ಗಳಿವೆ. ಅಲ್ಲೆಲ್ಲ ನೋಡಿದೆ ಸರ್. ಇಲ್ಲಿ ಇದು ತುಂಬಾ ರೇರ್ ಆಗಿ ಪರ್ಫಾರ್ಮ್ ಮಾಡ್ತೀವಿ, ಇಲ್ದಿದ್ರೆ ನಮ್ಮ ಪ್ರಾಕ್ಟೀಸ್ ಗಳಿಗೆ ಬೇಕು. ನಾನು ಈ ತರದ ಸಾಣೆಹಳ್ಳಿಲಿ ಕೂಡ ನೋಡಿದಾಗ ಗಮನಿಸಿದೀನಿ ಸರ್. ಇದೆಲ್ಲ ಅಂದ್ರೆ ಮಧ್ಯ ಇದು ಮಾಡೋಂತ ರಿಹರ್ಸಲ್ ಹಿಂಗು
ಕೆಲವು ಪ್ಲೇಗಳಾಗುತ್ತೆ, ಹಿಂಗ್ ಕೆಲವು ನಾಟಕ ಆಗುತ್ತೆ, ಹಿಂಗ್ ಕೆಲವು ನಾಟಕಗಳಾಗುತ್ತೆ. ಡಿಸ್ಕಷನ್ ಸ್ಟೇಜ್ ಹೀಗೆ ಹಿಂಗೆ ಎಲ್ಲೆಲ್ಲಗಾರು ಇರೋರು ಥಿಯೇಟರ್ ಏನಾದ್ರು ನಡೀತಾ ಹೋಗ್ತಾ ಇರುತ್ತೆ. ವಿ ನೀಡ್ ಟು ಹ್ಯಾವ್ ಅ ಸ್ಪೇಸ್ ಲೈಕ್ ದಿಸ್. ಹಂಗಂದ್ರೆ ಈ ವೇದಿಕೆಯಲ್ಲಿ ಸಾಕಷ್ಟು ಪ್ರಯೋಗ ಆಗಿದೆ ಅಂದ್ರೆ ತುಂಬಾ ಆಗಿದೆ. ಇಲ್ಲಿ ನಮ್ದೇ ಆದ ಲೈಟಿಂಗ್ಗಳಿವೆ, ನಮ್ದೇ ಆದ ಸ್ಪೀಕರ್ಗಳಿವೆ, ನಮ್ದೇ ಆದ ವೆಹಿಕಲ್ಗಳಿವೆ. ನಾವೆಲ್ಲ ಸ್ವಲ್ಪ ಫುಲ್ ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದೀವಿ. ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ದೊಂದು ಮ್ಯೂಸಿಕ್ ಸ್ಟುಡಿಯೋ ಸ್ಟಾರ್ಟ್ ಆಗುತ್ತೆ, ರಂಗಗೀತೆಗಳು ಮಾಡ್ತಾ ಹೋಗ್ತೀವಿ. ಒಟ್ಟಾರೆ ಶ್ರೀಪಾದ್ ಭಟ್ರು, ಶಶಿಧರ್ ಅಡ್ಪ ಬಂದಿದ್ದಾರೆ ನೋಡಿ, ಗೆಳೆಯರು ಎಲ್ಲ ಮಾತಾಡೋಣ ಸರ್. ಈ ಪ್ರಯತ್ನಕ್ಕೆ ಎಷ್ಟು ದಿನಗಳನ್ನ ನೀವು ಸವಿಸಿದಿರಿ ಅಂತ, ವರ್ಷಗಳು ಸವಿಸಿದಿರಿ ಅಂತ? ಯಾಕಂದ್ರೆ ಚಿಗುರು ಇದ್ದೇ ಇರುತ್ತೆ, ಒಳಗಡೆ ಬೆಳಿತಾನೆ ಇರುತ್ತೆ. ತುಂಬಾ ವರ್ಷಗಳಿಂದ ತಲೆ ಒಳಗಿತ್ತು. ಒಂದು 2 ವರ್ಷದ ಹಿಂದೆ ಕಟ್ಟಕ್ ಶುರು ಮಾಡಿದೆ. 1 ವರ್ಷಕ್ಕೆ ಮುಂಚೆ ಶುರುನೇ ಮಾಡ್ಬಿಟ್ವಿ. ವೆರಿ ಗುಡ್. ಅದು ಹಿಂಗ್ ನಡೀತಾ ಹೋಗ್ತಾ ಇದೆ. ಕೊರೋನಾ ಟೈಮಲ್ಲಿ ಸೃಷ್ಟಿ ಆಗಿದ್ದಂತ. ಹೌದು, ಕೊರೋನಾನಲ್ಲಿ ಸುಮ್ಮನೆ ಕೂತ್ಕೊಂಡು ಏನ್ ಮಾಡೋದಂತ ಗೊತ್ತಿಲ್ಲದೆ ಒಂದು ಟೆಂಟ್ ತಗೊಂಡು ನನ್ನ ಹೆಂಡತಿ ನಾನು ಸ್ವಲ್ಪ ಮೈಸೂರಿಗೆ ಹೋಗ್ತೀನಿ ಕಣೋ ಸರ್. ನಾವು ಆ ಮನೆನ ಗಮನಿಸ್ದೆ ಬಂದ ತಕ್ಷಣ. ನಾನು ರಾಜಸ್ಥಾನಕ್ಕೆ ಹೋದಾಗ ಆ ರೀತಿಯ ಇದು ನೋಡ್ತೇವೆ. ನೀವೆಲ್ಲ ವೇಸ್ಟೇಜ್ ಯಾವ್ದು ವೇಸ್ಟ್ ಅಲ್ಲ. ಇವಾಗ ಈ ಕಲ್ಲಿನ ಬೆಂಚ್ಗಳು ಕೂಡ ಅಲ್ಲಿ ಕಲ್ಲು ಹೊಡಿತಿರ್ತಾರೆ, ಅವ್ರೇನೋ ಸ್ಲಾಬ್ಸ್ ಮಾಡ್ತಿರ್ತಾರೆ. ಈ ಬೆಂಚ್ ತರ ಇದೆ, ಹೊಡೆದ್ಬಿಟ್ಟು ನಾವು ಪಾಯಕ್ ಹಾಕ್ತಿವಿ ಸರ್. ಹಂಗೆ ಕೊಡಪ್ಪ ನಮ್ಗೆ ಬೆಂಚ್ಗಳಾಗತ್ತೆ. ಎಷ್ಟು ಅದ್ಭುತವಾಗಿ ಅಂದ್ರೆ ಮರ ಗಿಡಗಳನ್ನ ಯಾಕೆ ಕಟ್ ಮಾಡ್ಬೇಕು? ಒಂದು ಕಿಟಕಿ ಬೇಕು ಅಂದ್ರೆ ಆಲ್ರೆಡಿ ಇರೋದನ್ನ ರೀಸೈಕಲ್ ಮಾಡೋದು ಒಳ್ಳೇದಲ್ವಾ? ಸೊ ಆಲ್ರೆಡಿ ಇರೋ ಹಳೆ ಮರಗಳನ್ನ ತಗೊಂಡ್ ಬಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತದ. ಅದು ಯಾರ್ದೋ ಕಿಟಕಿ ಆಗಿತ್ತು, ಅದಕ್ಕೊಂದು ಕತೆ ಇರುತ್ತೆ. ಕತೆಗಳೆಲ್ಲ ಇಂಪಾರ್ಟೆಂಟ್. ನೀವು ಮಕ್ಕಳಿಗೆ ರಂಗ ಚಟುವಟಿಕೆ ಜೊತೆ ಒಂದಿಷ್ಟು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಆಗ ಹೇಳ್ತಾ ಇದ್ರಿ. ಅದ್ರೊಳಗಡೆ ಇದೆ ಒಂದು ಕೊಕ್ಕರೆ ಮತ್ತೊಂದು ಆಮೆ ಕತೆ ಹೇಳಿದ್ರಿ ನೋಡಿ. ಆ ಕತೆ ಫಾರ್ ಎಕ್ಸಾಂಪಲ್ ನಾವ್ ಹೆಂಗ್ ನೋಡ್ತೀವಿ ಮಕ್ಕಳ ಸಾಹಿತ್ಯವನ್ನ. ಒಂದು ನಮ್ಮಲ್ಲಿ ಜನಪದದಲ್ಲಿ ಒಂದು ಕತೆ ಇದೆಯಪ್ಪ. ಒಂದು 2 ಕೊಕ್ಕರೆಗಳು ನೀರ್ ಕಮ್ಮಿ ಆಯ್ತು ಅಂತ ಇನ್ನೊಂದು ಕೆರೆ ಹೊಡ್ಕೊಂಡು ಹೋಗ್ಬೇಕಾರೆ ಒಂದು ವಾಚಾಳಿ ಆನೆ ತುಂಬಾ ನಾನು ಕರ್ಕೊಂಡು ಹೋಗಕ್ಕಾಗಲ್ಲ, ಮಾತಾಡ್ತೀಯಾನೆ ಇಲ್ಲ ನಾನು ಮಾತಾಡಲ್ಲ. 2 ಕಡ್ಡಿ ಹಿಡ್ಕೊಂಡು ಅದನ್ನ ಹಿಂಗ್ ಕಚ್ಕೊಂಡು ಹಾರ್ತಾ ಅಭ್ಯಾಸ ಅಲ್ಲ ಮಾತಾಡಿ ಕೆಳಗೆ ಬಿದ್ದು ಸತ್ತೋಯ್ತು. ಕತೆ ಅಲ್ಲಿಗೆ ಮುಗೀತು. ಆದ್ರೆ ಅದನ್ನ ಕತೆ ನಾವ್ ಹೆಂಗ್ ನೋಡ್ತೀವಿ? ಸತ್ತಿದ್ದು ಆಮೆನ, ಯಾವ್ದು ಸತ್ತಿದ್ದಾಗಾದ್ರೆ ಅಂತ. ಈ ನಾಟಕದಲ್ಲಿ ಏನಾಗುತ್ತೆ, ಮಾಡ್ತಾ ಅರ್ಥ ಬೇರೆ. ಆ ಆಮೆ ಎದ್ದು ನಾನು ಸಾಯ್ಲಿಲ್ಲ, ನನ್ನ ಬೆನ್ನು ಗಟ್ಟಿ ಇದೆ, ನಾನ್ ಮಾತಾಡಿಂದ ಸಾಯ್ಲಿಲ್ಲ, ನೀವು ಮಾತಾಡದೆ ಇರೋದ್ರಿಂದ ನಿಮ್ ಕೆರೆ ಸತ್ತೋಯ್ತು, ಅದು ನೀರ್ ಸತ್ತೋಯ್ತು. ಹಾಗಾದ್ರೆ ನಾವು ನಮ್ಮ ಕೆರೆಯನ್ನ ನದಿಯನ್ನ ಯಾರಾದ್ರು ಕಲುಷಿತಗೊಳಿಸ್ತಿದ್ರೆ ಪ್ರಶ್ನಿಸ್ಬೇಕು. ಪ್ರಶ್ನಿಸದಿದ್ರೆ ನಮ್ಮ ಕೆರೆಗಳು ಸತ್ತೋಗುತ್ತೆ. ನಿಮ್ಮ ಧ್ವನಿನ ಹಾ ರೈಸ್ ಮಾಡಿ ಅಂದ್ರೆ ಮಕ್ಕಳಲ್ಲಿ ನಮಗೆ ಆತರದ ಒಂದು ಪ್ರಶ್ನಿಸುವ ಮನೋಭಾವನ ಬೆಳೆಸ್ಬೇಕಲ್ವಾ? ಅರ್ಥ ಆಗ್ತಿದೆ. ಕರೆಕ್ಟ್. ಈಗ ಗೊತ್ತಿರೋರೇ ದೊಡ್ಡವರೇ ಧ್ವನಿ ಎತ್ತಲ್ಲ, ಇನ್ನು ಮಕ್ಕಳಿಗೂ ಅದೇ ಕಾನ್ಸೆಪ್ಟ್ ಹೇಳ್ಕೊಟ್ರೆ ಕಷ್ಟ. ಮತ್ತೆ ಇದು ನನ್ನ ಪೊಲಿಟಿಕಲ್ ಐಡಿಯಾಲಜಿ ಅಲ್ಲ ನಿರ್ದಿಗಂತ. ಬೇಸಿಕಲಿ ಮನುಷ್ಯ ಪ್ರಶ್ನಿಸ್ಬೇಕು, ವೈಜ್ಞಾನಿಕವಾದ ಒಂದು ಸೈಂಟಿಫಿಕ್ ಟೆಂಪರ್ ಅನ್ನ ಬೆಳೆಸ್ಕೊಳ್ಬೇಕು ಅಲ್ವಾ? ಇದು ನಮ್ಮ ರೆಸ್ಟೋರೆಂಟ್, ಇದು ನಮ್ಮ ಅಡಿಗೆ ನಾವು ಮಾಡ್ತಿರ್ತೀವಿ, ನಮ್ಮ ತಟ್ಟೆಗಳು ನಾವೇ ತೊಳ್ಕೊಬೇಕು. ಇನ್ನೊಂದು ಇಲ್ಲಿ ಅಲ್ಲಿ ನೋಡ್ಕೊಂಡ್ ಬಂದೆ, ಸೊಪ್ಪುಗಳೆಲ್ಲ ನೀವೇ ಬೆಳೆಸೋದಕ್ಕೆ ಮಾಡ್ತೀರಿ, ಆ ಸೊಪ್ಪಿಂದಾನೇ ಅಡಿಗೆ ಆಗ್ತದೆ. ಹೌದು, ಅಲ್ಲಿಂದ ಸೊಪ್ಪಿನ ಅಡಿಗೆ ಆಗುತ್ತೆ, ನಮ್ಮ ಇದು ಬರುತ್ತೆ. ಅಲ್ಲಿ ನಾವೇ ಒಂದು ಇದನ್ನು ಇಟ್ಟಿದೀವಿ, ಇದು ನಮ್ಮ ರೆಸ್ಟೋರೆಂಟ್ ಸರ್. ಇದು ನಮ್ಮಲ್ಲಿ ಮಡಿಕೆ ಮಾಡ್ತೀವಿ, ಅಲ್ಲಿ ನಮ್ದೇ ಮಡಿಕೆಗಳನ್ನ ಅಂದ್ರೆ ತಯಾರು ಮಾಡ್ಬಿಟ್ಟು ನಮಗೆ ಬೇಕಾದ ಅಲ್ಲಿ ಅಂದ್ರೆ ಮಡಿಕೆ ಅಂದ್ರೆ ಇದು ಅದು ಒಂದು ಒಳ್ಳೆ ಆಕ್ಟಿವಿಟಿ, ಒಂದು ಫೋಕಸ್ಗೆ, ಒಂದು ಕ್ರಿಯೇಟಿವ್ ಎಲಿಮೆಂಟ್ಗೆ, ಒಂದು ತೊಡಗಿಸ್ಕೊಳ್ಳೋದಕ್ಕೆ. ಇಂಟರ್ನೆಟ್ ನಡೆಸೋದಕ್ಕಿಂತ ಈ ತರದಲ್ಲಿ ಚಂದ ಅಲ್ವಾ? ಸೊ ಮಣ್ಣಿನ ಗುಣ ಏನಂತಾನು ಗೊತ್ತಾಗತ್ತೆ. ಸೊ ಈ ಆರಂಭದಲ್ಲಿ ನೀವು ಇಲ್ಲಿ ಬರುವಾಗ ನಿಮಗೊಂದು ಕಲ್ಪನೆ ಇರ್ತು ಮನ್ಸಲ್ಲಿ, ನಾನ್ ಮಾಡಿದ್ರೆ ಇದು ನಾವ್ ಏನ್ ಮಾಡುತ್ತಂದ್ರೆ ಶುರು ಮಾಡ್ಕೋಬೇಕು. ಅದು ಆಗ್ತಾ 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 ಇನ್ನಷ್ಟು ಹೊಸ ಕೀಗಳು ಬರ್ತಾ 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 ಇನ್ನೊಂದೇನೋ ಆಗ್ತಾ ಹೋಗುತ್ತೆ. ಇಲ್ಲಿ ಸರ್ ನೈಸ್ ಸರ್ ಮಾಡಿದ್ದಾರೆ. ಇದು ವೀಲು ಈ ತರ ಮಡಿಕೆನಾ ಸರ್? ಏನೇನೋ ಮಾಡ್ಬೋದು. ಅದು ಬರ್ತಾ 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 ಆಗುತ್ತೆ. ಅದೊಂದು ಇವಾಗ ತುಂಬಾ ಈಸಿಯಾಗಿ ಒಂದು ಮೆಷಿನ್ ಸಿಗುತ್ತೆ ಈಗ. ಇಲ್ಲಿನೇ ಮಣ್ಣು ತಗೊಂಡ್ಬಿಟ್ಟು ಇಲ್ಲಿದೇನೆ ರೆಡಿ ಮಾಡಿ ಅದೊಂದು ಮಣ್ಣಿನ ಜೊತೆ ಒಂದು ಸಂಭಾಷಣೆ ಅಲ್ವಾ? ಪ್ರಕೃತಿ ಜೊತೆ ಸಂಭಾಷಣೆ. ಇಲ್ಲಿ ಬೇರೆ ಬೇರೆ ಹಕ್ಕಿಗಳು ಬರುತ್ತೆ, ಅದರ ಸೈಲೆನ್ಸ್ ಅನ್ನ ಕೇಳೋದು. ಸೊ ಕೃಪಾಕರ್ ಸೇನಾನಿಯವರು ಬಂದಾಗ ಮಕ್ಕಳಿಗೆ ಈ ಮರ ಯಾವುದು, ಈ ಗಿಡ ಯಾವುದು, ಇದ್ರ ಜಾತಿ ಏನು, ಆ ಹಕ್ಕಿ ಯಾಕೆ ಇಲ್ಲಿಗೆ ಬರುತ್ತೆ, ಚಿಟ್ಟೆಗಳೇನ್ ಮಾಡ್ತಿವೆ, ಇಲ್ಲಿ ದುಂಬಿಗಳೇನ್ ಮಾಡ್ತಿವೆ, ಇಲ್ಲಿರೋ ಕ್ರಿಮಿ ಕೀಟಗಳು, ಅಂದ್ರೆ ನಾವಷ್ಟೇ ಅಲ್ವಲ್ಲ ಈ ಪ್ರಪಂಚದಲ್ಲಿರೋದು. ನಾವು ಎಷ್ಟೋ ಜೀವ ಸಂಕೊಂಡ್ರೆ ನಾವು ಒಂದು ಅನ್ನೋ ಒಂದು ಫೀಲ್ ನಾವು ಅದು ಇಲ್ಲ ಬರೀ ನಾವು ಮನುಷ್ಯ ಅನ್ಕೊಂಡು ಓಡಾಡೋದಲ್ಲ.
ಸೊ ಈ ತರದ ಒಂದು ಸ್ಪೇಸ್ ನಲ್ಲಿ ಆ ಸಂಭಾಷಣೆ ನಡೆಯೋದು, ಕರೆಕ್ಟ್ ಕರೆಕ್ಟ್. ಆ ಮಾತುಕತೆ ನಡೆಯೋದು. ನದಿ ತೀರ ಇದೆ ಇಲ್ಲಿ. ಹೌದು ಸರ್, ಅದನ್ನ ಅದ್ರ ಬಗ್ಗೆ ಮಾತಾಡ್ಬೇಕು ಸರ್. ಯಾಕಂದ್ರೆ ಆ ನದಿನ ಎಲ್ಲೂ ಕೂಡ ಬೇರೆ ಕಡೆ ಹರಿಯೋ ಹೋಗದಂಗೆ ನೀವು ಇಲ್ಲೇನೆ ನಾವು ಬೆಳೆಸ್ಕೊಂಡಿದ್ದೀರಿ. ನದಿ ತೀರದಲ್ಲಿ ಯಾವ ಪರ್ಮನೆಂಟ್ ಕನ್ಸ್ಟ್ರಕ್ಷನ್ ಮಾಡಬಾರ್ದು, ಅದನ್ನ ಉಳಿಸ್ಕೊಳ್ಬೇಕು ಎಸ್. ಅಲ್ವಾ. ಅದಕ್ಕೆ ನಾವು ಅಲ್ಲಿ ಹತ್ರ ಏನು ಮಾಡಕ್ ಹೋಗಲ್ಲ, ಅದನ್ನ ನೀಟ್ ಮಾಡಿ ಅಲ್ಲೊಂದು ಕಲ್ಲುಗಳು ಸೋರ್ ಹಾಕ್ದಂಗೆ ಆ ನದಿ ಅದರ ಪಾಡಿಗೆ ಹರಿತಾ ಇರ್ತದೆ. ಆ ನೀರನ್ನ ಹೊಲಗಳಿಗೂ ಬಳಸಬಹುದು, ಅದನ್ನ ಹೊಲಗಳು ಕೂಡ ಅದನ್ನು ಬಳಸ್ಕೊಳ್ತಾ ಹೋಗ್ತಾರೆ. ನಮ್ಮ ನದಿಯೊಳಗೆ ಹಸಿ ಕಸ ಹಾಕಿ ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋದು ನಮ್ ಜವಾಬ್ದಾರಿ ಅಲ್ವಾ. ಕರೆಕ್ಟ್. ಆಮೇಲೆ ಇಲ್ಲಿ ನೀವು ಈ ರಂಗ ಚಟುವಟಿಕೆ ಜೊತೆಗೆ ಒಂದಿಷ್ಟು ಪರಿಸರ ಪ್ರಜ್ಞೆನೂ ಬೆಳೆಸ್ಕೊಂಡ್ರೆ ನೀವು, ಅಂದ್ರೆ ಮೊದ್ಲಿಂದನೂ ಇತ್ತು, ಈಗ ಅಡಿಕೆ ಗಿಡಗಳನ್ನೆಲ್ಲ ಹಾಕಿದ್ರಿ ಸರ್. ಏನಾಗುತ್ತೆ, ಕಬ್ಬಿತ್ತು ಅಲ್ಲ ಕಬ್ಬು ತುಂಬಾ ಇತ್ತು, ಅದನ್ನ ತೆಗೆದೆ. ಇವಾಗ ನಾನು ಕಬ್ಬು ಅಡಿಕೆ ಬೆಳೆಸಿದಷ್ಟೇ ಮುಖ್ಯ ಅಲ್ಲ, ಪಕ್ಕದಲ್ಲಿರೋರೊಂದು ಇನ್ಸ್ಪೈರ್ ಆದ್ರೆ ಈಗ ಓಕೆ ನಿಮ್ಮ ಅವ್ರ ನೋಡಿ ಏನು ಮಣ್ಣನ್ನು ಯಾಕೆ ಹಾಳು ಮಾಡ್ತೀರಿ ಅಷ್ಟೊಂದು ಪೆಸ್ಟಿಸೈಡ್ಸ್ ಹಾಕಿ, ಓಕೆ ಆಗಲೇ ನೀರಿನ ಕೊರತೆ ಇದೆ, ಅಷ್ಟು ನೀರುಗಳು ನಿಮ್ಗೆ ಯಾಕೆ ಬೇಕು. ಸೊ ಒಬ್ಬ ರೈತ ಅಂದ್ಮೇಲೆ ನಿನಗೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಬೆಳೆಗಳನ್ನು ಬೆಳಿ, ಕಬ್ಬು ಬೆಳಿ, ಬಾಳೆ ಬೆಳಿ, ಹಸಿಮೆಣಸಿನಕಾಯಿ ಬೆಳಿ, ತರಕಾರಿಗಳು ಬೆಳಿ, ಪ್ರತಿ ತಿಂಗಳು ಏನಾದ್ರು ದುಡ್ಡು ಓಡಾಡ್ತಾ ಇರ್ತದೆ ನಿನ್ ಕೈನಲ್ಲಿ. ಸರ್ ಇದೊಂದು ಗಮನಿಸ್ತೇವೆ ಸರ್, ಪ್ರತಿ ಇದ್ರಲ್ಲೂ ಕೂಡ ನೀವು ವೇಸ್ಟೇಜ್ ನ ತಂದು ಅದ್ಭುತವಾಗಿ, ಅದೊಂದು ದ್ವಾರ ಬೇಕಲ್ಲ, ಎಲ್ಲವೂ ಟಕ್ ನನಗೆ ಏನ್ ಕಟ್ಟಿದ್ರು ಸಡನ್ ಆಗಿ ಓಪನ್ ಆಗ್ಬಾರ್ದು, ಎಲ್ಲವೂ ಬೇರೆ ಬೇರೆ ಬಾಗಿಲುಗಳಾಗಿರ್ಬೇಕು. ಅಲ್ಲೇ ನಮ್ಗೆ ಇಲ್ಲೊಂದು ಊರಿದೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿ ಈ ಹಳೆ ಎಲ್ಲ ಮಾರ್ತಾರೆ. ಸೊ ಆ ಕಡೆ ಹೋದಾಗೆಲ್ಲ ಒಂದ್ ಎತ್ತಾಕೊಂಡ್ ಬರೋದು ನಾನು ಏನಾದ್ರು ಕಟ್ಬೇಕಾದ್ರೆ, ಅದನ್ನು ಒಲೆ ಯೂಸ್ ಮಾಡ್ತಾರೆ, ಅದನ್ನೊಂದ್ ಇಟ್ರೆ ಏನೋ ಒಂದ್ ನೆನಪಾಗುತ್ತೆ ನೋಡಿ. ಇಲ್ಲಿ ಪ್ರತಿ ಒಂದನ್ನು ಕೂಡ ಇಲ್ಲಿ ಮೆಸೇಜ್ ಜೊತೆಗೆ ಜಾಗೃತಿ ಮೂಡ ಅಂತ ಕೂಡ ಇದೆ ಸರ್. ನಾವು ಎಲ್ರಿಗೂ ಪಾಠ ಮಾಡಬಾರ್ದು, ಬದುಕು ತೋರಿಸ್ಬೇಕು. ಎಸ್ ಸರ್, ಎಸ್ ಸರ್. ಅಂದ್ರೆ ಪ್ರಕಾಶ್ ರಾಜ್ ಮನೋಭಾವ ಬೇರೆನೇ ಇದೆ. ಬಹಳಷ್ಟು ಜನಗಳಿಗೆ ಪ್ರಕಾಶ್ ರಾಜ್ ಬರೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಅದಲ್ಲ, ಇದು ನಿಜವಾದಂತ ಪ್ರಕಾಶ್ ರಾಜ್. ಅದು ನಿಧಾನಕ್ಕೆ ಅರ್ಥ ಆಗುತ್ತಲ್ಲ, ಒಂದೇ ಸಲ ಬನ್ನಿ ಮಳೆ ಬರ್ತಾ ಕೂತ್ಕೊಂಡು ಇಲ್ಲಿ ನಮಗೆ ಸಂಜೆ ಕೂತ್ಕೊಂಡು ಇಲ್ಲಿ ಯೋಗ ಮಾಡ್ತಿರ್ತಾರೆ. ಯೋಗ ಹಸಿರು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ, ಒಂದಷ್ಟು ಕ್ಲಾಸ್ಗಳು ನಡೀತಾ ಇರುತ್ತೆ ನದಿಯಲ್ಲಿ. ಇಂಥ ನೇಚರ್ ಅಲ್ಲಿ ನೀವು ಜಾಗನ ಹುಡುಕಿ ಮಾಡಿದಿರ ಅನ್ನೋದು ಅದೇ ಅದ್ಭುತ ಸರ್. ಸರ್ ಟೋಟಲ್ ವಿಸ್ತೀರ್ಣ ಎಷ್ಟಿದೆ ಸರ್ ಇದು? 5.5 ಎಕರೆ. 5.5 ಎಕರೆ ಇದೆ. ಸೊ ಬಹುತೇಕ ಇದೇ ಚಟುವಟಿಕೆಗೆ ಬಳಸ್ತಾ ಇದ್ದೀರಾ ಅಥವಾ ಬೇರೆ? ಈಗ ಸದ್ಯಕ್ಕೆ ಇಷ್ಟೇ. ಮುಂದಿನ ಯೋಜನೆಗಳೇನಾದ್ರು? ಸಾಕಲ್ಲ, ಇದು ಇನ್ನೇನು ದುಡಿಬೇಕು ನಮ್ಮ ತೋಟದಲ್ಲಿ. ನಂದೊಬ್ಬಂದೇ ತೋಟ ಅನ್ನೋದಕ್ಕಿಂತ ನಮ್ಮೆಲ್ಲರೂ ತೋಟ. ಅಂದ್ರೆ ಪ್ರಕಾಶ್ ರೈ ಅವರು ಪ್ರಭಾಷಣ ನಟರು, ಸಾಕಷ್ಟು ಬ್ಯುಸಿ ಇರ್ತಾರೆ, ಇದಕ್ಕೆ ಟೈಮ್ ಹೇಗೆ ಕೊಡ್ತಾರೆ ನೋಡಿ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಯಾವಾಗಲೂ ನಾನು ಹೇಳ್ತಿರ್ತೀನಿ, ಬಿಸಿಯೆಸ್ಟ್ ಮ್ಯಾನ್ ಆನ್ ದಿಸ್ ಅರ್ತ್ ಇಸ್ ದ ಒನ್ ಹೂ ಹ್ಯಾಸ್ ಲಿಟಲ್ ಮೋರ್ ಟೈಮ್. ತುಂಬಾ ಬ್ಯುಸಿ ಆಗಿರೋ ವ್ಯಕ್ತಿಗೆ ಇನ್ನೊಂದ್ ಸ್ವಲ್ಪ ಟೈಮ್ ಇರುತ್ತೆ, ಸೋಂಬೇರಿಗಳಿಗಿರಲ್ಲ. ಮನುಷ್ಯನ ಸಾಧ್ಯತೆಗಳು ಬಹಳ ಇದೆಯಲ್ಲ ಅಲ್ವಾ. ಎಲ್ಲದರಲ್ಲೂ ಬ್ಯುಸಿ ಆಗಿರ್ಬೇಕು. ಒಬ್ಬ ಗಂಡನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ, ಒಬ್ಬ ರೈತನಾಗಿ, ಒಬ್ಬ ಪ್ರಜೆಯಾಗಿ, ಒಬ್ಬ ನಟನಾಗಿ, ಎಷ್ಟು ಪಾತ್ರಗಳನ್ನು ನಾವು ಮಾಡ್ತೀವಿ, ಮಾಡ್ಬೇಕಷ್ಟೇ. ಪ್ರಕಾಶ್ ರೈ ಅವರು ಯಾವಾಗಲೂ ಒಂದಿಷ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಗಳಿಗೆ ಸಿಗ್ತಾ ಇರ್ತಾರೆ. ಹೌದು, ಏನೋ ಒಂದು ಪೋಸ್ಟ್ ಮಾಡಿದ್ರು, ಈಗ ಎಲ್ಲಪ್ಪ ನಾನು ಇಷ್ಟು ಮಟ್ಟಕ್ಕೆ ಬೆಳೆದಾಯ್ತು, ಮಾಡಿದ್ದಾಯ್ತು, ನನಗೆ ಯಾಕೆ ಬೇರೆದು ಅನ್ನೋ ಥರದ್ದು ಇರಲ್ಲ ಅನ್ನೋ ಹೊರಗಡೆಯಿಂದ ಮಾತುಗಳು, ಟೀಕೆ ಟಿಪ್ಪಣಿಗಳಿಗೆ ಸುಮ್ಮನೆ ವಿನಾಶನ ಗುರಿ ಆಗ್ತಾ ಇರ್ತಾರೆ ನೋಡಿ. ದೇಹಕ್ಕೆ ಗಾಯ ಆದ್ರೆ ನಾವು ಸುಮ್ಮನಿದ್ರು ವಾಸಿ ಆಗ್ಬಿಡುತ್ತೆ, ಆದ್ರೆ ದೇಶಕ್ಕೆ ಗಾಯ ಆದ್ರೆ ನಾವು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ. ಕರೆಕ್ಟ್ ಸರ್, ಈ ಮಾತು ಇರಲೇಬೇಕು. ನನಗೆ ತೊಂದರೆ ಇಲ್ಲ, ನಾನು ಗೆದ್ದೆ, ಹಸಿವಿಲ್ಲದೆ ಬದುಕ್ಬೋದು ನಾನು, ಸೊತ್ತಿದೆ, ಎಲ್ಲ ಇದೆ. ನನ್ನ ಸಮಾಜಕ್ಕೆ ಕಷ್ಟ ಆಗ್ತಿದ್ದಾಗ ನಾನು ಧ್ವನಿ ಎತ್ತಬೇಕು. ಒಬ್ಬ ನಟನಾಗಿ ನಾನು ಬೆಳೆದೆ, ಇಷ್ಟೊಂದು ಜನ ಯಂಗ್ಸ್ಟರ್ಸ್ ಬೆಳೆಸ್ಬೇಕು ಕುತ್ಕೊಂಡ್ರೆ ಹೆಂಗ್ ನಾನು? ಅದು ಜವಾಬ್ದಾರಿ ಕೂಡ. ಯಾಕಂದ್ರೆ ನನ್ನನ್ನು ಬೆಳೆಸಕ್ ಸಾಕಷ್ಟು ಜನ ಬೆಳೆಸಿದ್ರಲ್ಲ. ಒಂದು ಒಳ್ಳೆ ಪದ್ಯ ಇದೆ ತಮಿಳಿನಲ್ಲಿ, ದೀಪತ್ತೈ ವಣಂಗಿನಾರ್ ಮಕ್ಕಳು ತೀಕುಚ್ಚಿಯ ವಣಂಗಿನಾನ್ ಕಿತ್ತನ್ ಏನೆಂಡ್ರು ಕೇಟೇನ್ ಎರಿವದ ವಿಡ ಏಟ್ರಿ ಅದು ಉಯರ್ந்தದಲ್ಲವ. ಅಂದ್ರೆ ಹೊತ್ತಿ ಉರಿತಿರೋ ದೀಪವನ್ನು ನಮಸ್ಕಾರ ಮಾಡಿದ್ರು ಜನ, ಅದನ್ನ ಹೊತ್ತಿಸಿದ ಬೆಂಕಿ ಕಡ್ಡಿಯನ್ನ ನಮಸ್ಕಾರ ಮಾಡಿದ ಈ ಕವಿ. ಯಾಕೆ ಅಂತ ಕೇಳಿದ್ರೆ, ಹೊತ್ತು ಉರಿಯೋದಕ್ಕಿಂತ ಹೊತ್ತಿಸಿದ್ದು ದೊಡ್ಡದಲ್ವಾ ಅಂತ. ನಮ್ಮನ್ನು ಎಷ್ಟೋ ಜನ ಹೊತ್ತಿಸಿದಾರೆ. ಕೆ ಬಾಲಚಂದ್ರ ಇರ್ಬೋದು, ತೇಜಸ್ವಿ ಇರ್ಬೋದು, ರಂಗಭೂಮಿ ಇರ್ಬೋದು, ಎಷ್ಟೋ ಜನ.
ಅವ್ರಿಗೆ ವಾಪಸ್ ಕೊಡಕ್ಕಾಗತ್ತ ನಾನು? ಸಾಧ್ಯ. ಅವರು ನನ್ನನ್ನ ಬೆಳೆಸಿದ ಆ ಗುಣವನ್ನು ನಾನು ಇನ್ನೊಬ್ಬರನ್ನ ಬೆಳೆಸ್ಬೇಕು. ಹೌದು. ಹಂಗಾಗ್ತಾ ಹೋಗ್ಲಿ. ಹಾಗೆ ಇವತ್ತು ರಾಜಕಾರಣ ಇರಲಿ, ಇನ್ನೊಂದಿರಲಿ, ನನಗೊಂದು ವೇದಿಕೆಯನ್ನ ಕೊಟ್ಟ ಮೇಲೆ ನಾವು ಜನರಿಗೆ ಏನಾದ್ರು ತೊಂದರೆ ಆಗ್ತಿದ್ದಾಗ ನನ್ನ ನಂಬಿಕೆಯನ್ನು ನಾನು ಹೆದರದೆ ಹೇಳಬೇಕು, ಧ್ವನಿಯಾಗಿ. ಕೆಲವರಿಗೆ ಒಂದು ಇನ್ನೂ ಇರ್ಲಿ, ಕೆಲವರಿಗೆ ಅದು ಇಷ್ಟ ಆಗಲ್ಲ, ಯಾಕಂದ್ರೆ ಅದು ಇಷ್ಟ ಎಲ್ಲಿ ಸತ್ಯ ಇರುತ್ತೋ ಇರ್ಲಿ, ಅವರು ನಮ್ಮವರೇ ತಾನೆ, ಅವ್ರು ಬದಲಾಗೋರ್ಗು ಮಾತಾಡ್ತಿರ್ತೀನಿ. ಅಂದ್ರೆ ಪ್ರಕಾಶ್ ರೈ ಅವರು ರೈಟ್ ಲೆಫ್ಟ್ ಅವೆಲ್ಲೂ ಪಕ್ಕಕ್ಕಿಡೋಣ, ಸರಿ ತಪ್ಪುಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅಲ್ಲ, ಪ್ರತಿಯೊಬ್ಬರಿಗೂ ಅಭಿಪ್ರಾಯ ಇದೆಯಲ್ಲ, ನಿನ್ಗೆ ಯಾಕೆ ಅದು ಅಂತಾರೆ. ಓಕೆ. ಇವಾಗ ನಿಂದ ಪಾಪ ಅಪರ್ಣ ಅವರು ತೀರ್ಕೊಂಡ್ರು. ಅಪರ್ಣ ಅವ್ರು ತೀರ್ಕೊಂಡ್ರು, ನನ್ನ ಭಾವಪೂರ್ವ ಶ್ರದ್ಧಾಂಜಲಿ. ನಿನ್ನ ಅದಮ್ಯ ಅಪೂರ್ವವಾದ ಕನ್ನಡದ ಪ್ರೀತಿಗೆ ಜೀವನೋತ್ಸವ ಅಂತ. ನಿಂಗೇನ್ ಬೇರೆ ಕೆಲಸ ಅಲ್ವಾ ಅಂದ್ರೆ ಅದಕ್ಕೂ ನೀನ್ ಯಾರು ಹೇಳಕ್ಕೆ? ಸರಿ, ಅವ್ರು ಇರ್ತಾರ್ರಿ, ಏನ್ ಮಾಡಕ್ಕಾಗತ್ತೆ. ಅದನ್ನ ಓದ್ದವ್ರು ಇನ್ನೊಬ್ರು ಅನ್ಕೊಳ್ತಾರೆ, ನೋಡು ಅವ್ನ್ ಯಾರು ಅಂತ ಅವ್ರಿಗೆ ಗೊತ್ತಾಯ್ತು, ಜನಕ್ಕೆ ಗೊತ್ತಾಯ್ತು. ಅಷ್ಟೇ. ಸುಮ್ನೆ ನಾನು ಹಲೋ ಅಂದ್ರೆ ನೀನ್ ಯಾರು ಹೇಳಕ್ಕೆ ಅಂತಾರೆ. ಎಲ್ಲ ಒಂದ್ ಕಡೆ ಒಂದ್ಸಲ ಹೇಳಿದ್ಮೇಲೆ ಅದಕ್ಕೆಲ್ಲ ರೆಡಿ ಇರ್ಬೇಕು. ಕರೆಕ್ಟ್ ಸರ್, 100%. ಅದನ್ನ ಎದುರಿಸ್ತಾ ಇದೀರಿ ಕೂಡ ನೀವು, ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ಯಾರೇನು ಮಾತಾಡ್ತಾರೆ ಅದಕ್ಕೊಂದು ಉತ್ತರ ಕೊಡ್ತೀರ ಅಲ್ಲೇ ಸ್ಪಾಟ್ ಅಲ್ಲಿ. ಆಮೇಲೆ ಕೆಲವು ತೊಂದರೆ ಮಾಡ್ತಾರೆ, ರೇಡ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ನಮ್ಗೆ ಯಾಕೆ ಎದುರ್ಕೋಬೇಕು? ನಾವು ಕರೆಕ್ಟ್ ಆಗಿದ್ರೆ ಯಾರಿಗೆ ಯಾಕೆ ನಿಜ, 100%. ಸರ್, ಈಗ ಭಾರತೀಯ ಚಿತ್ರರಂಗದಲ್ಲಿ ಪ್ರಕಾಶ್ ರೈ ಅವರ ಸ್ಥಾನನೇ ಬೇರೆ. ಸೊ ಇಷ್ಟೆಲ್ಲ ನಡುವೆನೂ ಕೂಡ ಯಾಕೆ ಈ ಬೇರೆ ಉಸಾಬರಿ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಇರ್ಲಿ, ನನಗೆ ಬೇಕಪ್ಪ ಟೀಕೆ ಟಿಪ್ಪಣಿಗಳು ಯಾಕೆ ಅವರಿಗೆ? ಮಾಡ್ಬೇಕು. ರಾಜಕಾರಣ ಮಾಡ್ತೀರಾ, ಬಂದ್ ಮಾಡ್ರಿ, ರಾಜಕಾರಣ ಗೊತ್ತಾಗುತ್ತೆ. ರಾಜಕಾರಣ ಅನ್ನೋದು ನೀವು ರಾಜಕೀಯ ಪಕ್ಷದಲ್ಲೇ ಇದ್ದ ರಾಜಕಾರಣ ಮಾಡ್ಬೇಕೆ? ಕರೆಕ್ಟ್. ಎಲ್ಲಿ ಬೇಕಾದ್ರೂ ಅವರೆಲ್ಲ 5 ವರ್ಷಕ್ಕೆ ಒಂದ್ಸಲ ಇರೋರು, ನಾವು ಪರ್ಮನೆಂಟ್. ರಾಜಕಾರಣ ಮಾಡ್ಬೇಕಾಗಿರೋದು ನಾವು, ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಬೇಕಾಗಿರೋದು ನಾವು. ನಮ್ ದುಡ್ಡಲ್ಲಿ ದೇಶ ನಡೀತಿರೋದು. ನಾನ್ ಟ್ಯಾಕ್ಸ್ ಕಟ್ತಿದ್ದೀನಿ, ನಾನ್ ಪ್ರಶ್ನೆ ಕೇಳ್ಬೇಕಾ, ಅವ್ನಿಗೆ ಎದ್ಕೊಂಡು ಕುತ್ಕೋಬೇಕಾ? ನಾವು ಟ್ಯಾಕ್ಸ್ ಕಟ್ತೀವಿ. ಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಯಾರೇ ಆಗ್ಲಿ, ಅವ್ರ ಗಾರ್ಡ್ ಕಾಸು ಕೊಡ್ತಿರೋ ನಮ್ ದುಡ್ಡು, ಅವ್ರ ಊಟ ನಮ್ದು, ಹೊಟ್ಟೆ ನಮ್ದು, ಅವ್ರ ಸೆಕ್ಯೂರಿಟಿ ನಮ್ದು. ನಮ್ ದುಡ್ಡಲ್ಲಿ ನಡೀತಿದ್ರೆ, ಅದನ್ನ ಸರಿಯಾಗಿ ನಡೆಸ್ತಿದ್ರೆ ಪ್ರಶ್ನೆ ಕೇಳಲೇಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಅವ್ರೇನ್ ರಾಜವಂಶಸ್ತ್ರೆ, ಅವ್ರ ಮನೇನ್ ತಗೊಂಡ್ ಬಂದ್ರ? ನಮ್ ದುಡ್ಡ್ರಿ, ಅದು ನಮ್ ದುಡ್ಡು, ನಾವು ದೊಡ್ಡವರು, ಪ್ರಶ್ನೆ ಮಾಡೋ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಇಲ್ಲಿಂದ ಹಿಂಗೆ, ಮೇಲಿಂದ ಕೆಳಗಲ್ಲ ಅಲ್ವೇ? ಅದನ್ನ ಎರ್ಲಿಕ್ಕೆ ನೀನ್ ಅವನ್ ಯಾರು ಪ್ರಶ್ನೆ ಮಾಡ್ಬೇಕಂದ್ರೆ, ಯಾರಪ್ಪ ಅವನು 5 ವರ್ಷಕ್ಕೊಂದ್ಸಲ ಬರೋನು, ಅವ್ನು ಸರಿಯಾಗಿ ಕೆಲಸ ಮಾಡ್ತಿದ್ರೆ, ಒಂದು ಸೇತುವೆ ಸರಿಯಾಗಿ ಕಡ್ದಿದ್ರೆ, ರಥ ಸರಿಯಾಗಿ ಕಡ್ದಿದ್ರೆ, ನನ್ನ ದುಡ್ಡನ್ನ ಯಾಕೆ ವೇಸ್ಟ್ ಮಾಡ್ತಿದ್ಯಾ ಅಂತ ಕೇಳ್ತೀನಿ ನಾನು, ಅಲ್ವೇ? ನಿನಗೆ ಧರ್ಮ ಗಿರ್ಮ ಯಾಕೆ ಮಾತಾಡ್ತೀಯ ನೀನು? ನಿನಗೆ ಆಡಳಿತ ಮಾಡುವ ಧರ್ಮ ಮಾಡಕ್ ಯಾರು ಹೇಳಿದ್ರು? ಅದಕ್ಕೆ ನೀನ್ ಬರಕ್ ಮುಂಚೆ ದೇವಸ್ಥಾನಗಳಿರ್ಲಿಲ್ವೇ ಇಲ್ಲಿ ದೇಶದಲ್ಲಿ? ಜೀರ್ಣೋದ್ಧಾರ ಮಾಡ್ಕೊಂತಿರ್ಲಿಲ್ವೇ? ಅದು ಪರ್ಸನಲ್ ನಮ್ದದ. ನೀನ್ ಅದನ್ನ ಬಿಟ್ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡು, ಶಾಲೆಗಳ ಬಗ್ಗೆ ಮಾತಾಡು, ಸವಲತ್ತುಗಳ ಬಗ್ಗೆ ಮಾತಾಡು. ನಾನ್ ಜಾಸ್ತಿ ದುಡಿತೀನಿ, ನಾನ್ ಜಾಸ್ತಿ ಟ್ಯಾಕ್ಸ್ ಕಟ್ತೀನಿ. ಯಾಕೆ ಕಟ್ತೀನಿ ನಾನು? ಅಭಿವೃದ್ಧಿ ದುಡಿದೇ ಇರೋರಿಗೋಸ್ಕರ ನಾನು ಹಂಚ್ಕೋಬೇಕು. ನನ್ನ ದೇಶದಲ್ಲಿ ನನ್ನ ಇನ್ನೊಬ್ಬ ಪ್ರಜೆಗೆ, ಎಲ್ಲೋ ಮಿಜೋರಂನಲ್ಲಿರೋನು, ಉತ್ತರಾಖಂಡ್ನಲ್ಲಿರೋನು, ಆ ರಾಜ್ಯ ಸ್ವಲ್ಪ ಹಿಂದುಳಿದಿದೆ, ಅಲ್ಲಿಯ ಜನ ಹಿಂದುಳಿದಿದ್ದಾರೆ, ಅಲ್ಲಿಯ ಮಕ್ಕಳಿಗೆ ಶಾಲೆ ಕಟ್ಟಕ್ಕೆ ನಾನು ಉಳ್ಳವನಾದ್ದರಿಂದ ನಾನು ಟ್ಯಾಕ್ಸ್ ಕಟ್ಬೇಕು. ಆ ದುಡ್ಡು ನೀನ್ ಆ ಕೆಲಸ ಮಾಡದೆ ಬೇರೆ ಕೆಲಸ ಮಾಡಿದ್ರೆ, ಮೆರವಣಿಗೆ ಮಾಡ್ಕೊಂಡು ಓಡಾಡಿದ್ರೆ ನೀನು ತಪ್ಪಲ್ಲ. ಅದನ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೆಂಗದು? ನಿನಗೆ ಯಾಕೆ ಇಲ್ಲದ ಉಸಾಬರಿ ಅಂದ್ರೆ ನನ್ ದುಡ್ಡು ನಂದ ಅಂತ ಮಾತ್ರ ನೀನ್ ಯಾರ ಯಾಕೆ ಹೇಳಕ್ಕೆ? ಮೆರವಣಿಗೆ ಕೂಡ ನಮ್ಮ ದುಡ್ಡೇನೆ ಅಲ್ವಾ? ಅಲ್ವೇ? ಅದನ್ನ ಯೋಚನೆ ಮಾಡ್ಬೇಕು. ಈಗ ಪ್ರಕಾಶ್ ರೈ ಅವರು ಇಷ್ಟು ವರ್ಷಗಳ ಕಾಲ ಸಿನಿಮಾರಂಗದಲ್ಲಿ ಏನು ಕೃಷಿ ಮಾಡಿದ್ರು, ರಂಗಭೂಮಿಯಿಂದ ಬಂದಂಥವ್ರು. ಸೊ ಈಗ ಒಂದು ಹೊಸ ಕಲ್ಪನೆಯ ಮೂಲಕ ಇನ್ನೂ ಒಂದು ಮಜಲನ್ನ ಬದಲಾಯಿಸ್ತಾ ಇದ್ದಾರೆ. ಇದೆಲ್ಲ ಓಕೆ ಸರ್. ಒಂದು ಸರಿ 35 ದಶಕ ಹೆಚ್ಚು ಕಮ್ಮಿ ನೀವು ಚಿತ್ರರಂಗಕ್ಕೆ ಅಂದ್ರೆ ಈ ಬಣ್ಣದ ಲೋಕಕ್ಕೆ ಬಂದು ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಒಂದಿಷ್ಟು ಕಾಡುವ ನೆನಪುಗಳಂತ ಇರ್ತವೆ ಸರ್. ಅದು ಎಷ್ಟು ಆದ್ರೂ ಮರೆಯೋದಿಕ್ಕಾಗಲ್ಲ. ಹಂಗೆ ಕಳ್ಕೊಂಡಿದ್ದು, ಗಳಿಸಿದ್ದು ನೋಡಿ, ಅದೆಲ್ಲ ಪಾರ್ಟ್ ಆಫ್ ದ ಜರ್ನಿ. ಇಂಥ ಒಂದು ಅದ್ಭುತವಾದ ಶ್ರೀಮಂತಿಕೆ ಬಂದ್ಮೇಲೆ ಈ ದಾರಿಗೆ ಹಂಗೆ ನಡ್ಕೊಂಡ್ ಬರ್ಬೇಕು. ಒಂದು ಕಲ್ಲಿರುತ್ತೆ, ಅದು ಇಮಿಡಿಯೇಟ್ಲಿ ಶಿಲ್ಪ ಆಗ್ಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಉಳಿ ಏಟುಗಳನ್ನು ತಿಂದು ನುಂಗಿದ್ರೇನೆ ಅದು ಶಿಲ್ಪ ಆಗೋದು. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಎಲ್ಲವೂ ಬಹಳ ಅದ್ಭುತವಾದ. ನಾನು ನಮ್ಮ ದಾರಿಯನ್ನ ತಪ್ಪಿಸಿರೋದು ಕೂಡ ಸರಿದಾರಿಗೆ ಹೇಳಿರ್ಬೋದು. ಆ ಕ್ಷಣದಲ್ಲಿ ದಾರಿ ತಪ್ಪಿದ್ದೀನಿ ಅನ್ಕೊಂಡಿರ್ಬೋದು, ಅದು ಸರಿದಾರಿ ದೂಡಿರ್ಬೋದು. ನಾನು ಹಂಗ್ ನೋಡ್ತೇನೆ ಬದುಕನ್ನ, ಹಿಂತಿರುಗಿ ನೋಡೋದೇ ಇಲ್ಲ. ನಾನು ಬೇಕಾಗಿಲ್ಲ ಅಂತೀನಿ ನಾನು. ನೀವು ಬದುಕನ್ನ ಅದ್ಭುತವಾಗಿ ಪ್ರೀತಿಸೋರು, ರಂಗ ಭೂಮಿನೂ ಅಷ್ಟೇ ಅದ್ಭುತವಾಗಿ ಹಬ್ಕೊಂಡಿರೋರು. ಈಗಲೂ ಕೂಡ ಅದು ಬೇರೆಯವ್ರಿಗೂ ಕೂಡ ತಪ್ಕೊಬೇಕು ಅನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ತಿರುಗಿ ನೋಡಿದ್ರೆ 35 ವರ್ಷ ಅಂತೀರಿ ನೀವು. ಹೌದು ಸರ್. ಮುಂದ್ ನೋಡಿದ್ರೆ ಒಂದು 15 ವರ್ಷ ಇರ್ಬೋದು ನನಗೆ.
ಅಲ್ಲ ಅದನ್ನ ಅರ್ಥವಾಗಿ ಬದುಕೋಣ ಅಂತ. ಕಲಾವಿದನಿಗೆ 15 ವರ್ಷ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಲ್ಲ. ಒಂದು 70-75 ವರ್ಷ ತನಕ ಬದುಕ್ತೀವಿ ಅನ್ಕೊಳ್ಳಿ ನೀವು. ಸೊ ಉಳಿದಿರೋದೆಷ್ಟು ಇಷ್ಯ ಅನುಭವದಿಂದ ಅದನ್ನು ನಾವು ಅರ್ಥಗರ್ಭಿತ ಮಾಡದೇ ಇದ್ರೆ, ಅದನ್ನೊಂದು ಮೀನಿಂಗ್ಫುಲ್ ಮಾಡದಿದ್ರೆ, ಇಷ್ಟು ಒಂದು ಸಮಾಜ ಬೆಳೆಸಿದ್ದು ತಪ್ಪಾಗೋಗುತ್ತಲ್ಲ. ಒಬ್ಬ ನಟನೋ ಒಬ್ಬ ಕಲಾವಿದನೋ ಒಬ್ಬ ವ್ಯಕ್ತಿಯೋ ಕೇವಲ ಅವನ ಪ್ರತಿಭೆಯಿಂದ ಬೆಳೆಯೋದಿಲ್ಲ, ಅದು ಜನರ ಪ್ರೀತಿಯಿಂದ ಮತ್ತು ಅವರು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಅದನ್ನು ತಿರುಗಿಕೊಳ್ಳೋದು ತುಂಬಾ ಮುಖ್ಯ. ಕೆಲವರು ವಿನಾಕಾರಣ ಟೀಕೆ ಮಾಡ್ತಾರೆ ಅಂತ ನಾನು ಆಗ್ಲೇ ಹೇಳಿದೆ. ಪ್ರಕಾಶ್ ರೈ ಅವರ ಕೆಲವು ಸಿದ್ಧಾಂತಗಳು, ನಿಲುವುಗಳನ್ನ ಯಾಕೆ ಅವ್ರು ಟೀಕೆ ಮಾಡ್ತಾರೆ? ಇರ್ಲಿ, ಅಂದ್ರೆ ಭಿನ್ನಾಭಿಪ್ರಾಯ ಇರಬೇಕು, ತಪ್ಪಿಲ್ಲ. ಭಿನ್ನಾಭಿಪ್ರಾಯ ಇರಬೇಕು, ಇಬ್ರು ಟೀಕೆ ಮಾಡ್ಕೊಂಡು ಮಾತಾಡೋಣ. ಯಾರು ಒಬ್ರು ಕನ್ವಿನ್ಸ್ ಆಗ್ಬೇಕಲ್ಲ. ನಿಮಗೆ ಅರ್ಥ ಆಗೋದು ಅವ್ರಿಗೆ ಯಾಕೆ ಅರ್ಥ ಆಗಲ್ಲ? ಆಗತ್ತೆ, ಟೈಮ್ ಎಲ್ರಿಗೂ ಒಂದೇ ಸಲ ಹಿಂಗಾಗುತ್ತೆ. ಕೆಲವು ಸಲ ನನಗೂ ಅರ್ಥ ಆಗದೆ ಇರ್ಬೋದು, ಕೆಲವು ಅಲ್ವಾ. ಅವ್ನು ನಾನು ಹೇಳಿದ್ರೆ ಅಪಾರ್ಥ ಮಾಡ್ಕೊಂಡಿರ್ಬೋದು, ಅದನ್ನ ಸರಿದಿದ್ದ ಕೆಲಸನ ನಂದೇ ಅಲ್ವಾ. ವಿನಾಕಾರಣ ಟೀಕೆ ಮಾಡೋರು ಅಥವಾ ತುಂಬಾ ನಂಬಿ ಟೀಕೆ ಮಾಡೋರು ಎರಡು ಕಾಣಿಸ್ತಾ ಇದೆ ನನಗೆ. ಕಲಾವಿದರಿಗೆ ರಾಜಕೀಯ ಅನ್ನೋದು ಬೇಕು. ರಾಜಕಾರಣ ಅನ್ನೋದು ಬರೀ ಕಲಾವಿದ ಅಲ್ಲ, ಯಾರೇ ಆಗಲಿ. ನೀವು ಮನೆಯಿಂದ ಕಾಲ ಹೊರಗಡೆ ಇಟ್ಟ ತಕ್ಷಣ ರಾಜಕಾರಣ. ನಿನ್ನ ದೇಶ ಅದು. ಬೆಂಕಿ ಪಟ್ಟಣ ತಗೊಳ್ಬೇಕಾದ್ರೂ ಟ್ಯಾಕ್ಸ್ ಕಟ್ತಿದ್ಯಾ ದೇಶಕ್ಕೆ. ಒಂದ್ ಬೆಂಕಿ ಪಟ್ಟಣ ತಗೊಂಡ್ರು, ಒಂದ್ ಅಕ್ಕಿ ತಗೊಂಡ್ರು, ಒಂದ್ ಬಸ್ ಹತ್ತಿದ್ರು, 1 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರು, ನಿನ್ ದೇಶಕ್ಕೆ ದುಡ್ಡು ಕೊಡ್ತಾ ಇದೀಯಾ. ನಿನ್ ದೇಶ ಇದು. ನಿನ್ ದುಡ್ಡು ಏನಾಗ್ತಿದೆ, ನಿನ್ನ ದೇಶನ ನೀನ್ ಮಾಡ್ತಿರೋ ಸ್ಯಾಕ್ರಿಫೈಸ್ ಇಂದ ಏನು ಕಟ್ತಾ ಇದಾರಾ ಇಲ್ವಾ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಪ್ರಶ್ನಿಸೋ ಜವಾಬ್ದಾರಿ ನಿಂದು. ಪದೇ ಪದೇ ಒಂದೇ ಪಕ್ಷನ ಟಾರ್ಗೆಟ್ ಮಾಡ್ತಾರೆ ಪ್ರಕಾಶ್. ಹೌದು, ಆಳೋ ಪಕ್ಷ ಯಾರೋ ಅವ್ರನ್ನೇ ಮಾಡ್ಬೇಕಲ್ಲ. ಈಗ ಕಾಂಗ್ರೆಸ್ ಆಳ್ತಾ ಇದೆ ಕರ್ನಾಟಕದಲ್ಲಿ. ಮಾಡಿದ್ವಲ್ಲ, ಮೊನ್ನೆ ಹೋಗಿದ್ವಲ್ಲ ಅವ್ರಿಗೆ. ಏನ್ ನಡೀತಿದೆ ಮೂಡಗಳಲ್ಲಿ, ಏನ್ ನಡೀತಿದೆ ಶಾಲಾ ಮಕ್ಕಳಿಗೆ, ಅಂಗನವಾಡಿ ಕಾರ್ಯಕರ್ತರು ಯಾಕೆ ಸಂಬಳ ಕಮ್ಮಿ ಮಾಡ್ತಿದ್ದೀರಿ ನೀವು, ಯಾಕೆ ಕೊಡ್ತಾ ಇಲ್ಲ? ಮೊನ್ನೆ ಯಾರು ಕೇಳೋದವಲ್ಲ, ನೀವು ಬರೀ ಈ ದರ್ಶನ್ ಪರ್ಸೆಂಟ್ ಇದನ್ನ ಯಾಕೆ ಮಾತಾಡ್ತಿದ್ದೀರಿ? ನಾವು ಇದನ್ನು ಮಾತಾಡೋಣ. ಬಿಸಿಯೂಟ ಮಹಿಳೆಯರಿಗೆ 3,000 ರೂಪಾಯಿ ಸಂಬಳ ಕೊಡ್ತೀರಿ, ನೀವು ಸರ್ಕಾರ ಬಂದಿರಿ, ಯಾಕೆ ಕೊಟ್ಟಿಲ್ಲ ಮಾತಾಡಿದ್ರಿ? ಯಾಕಂದ್ರೆ ಅವ್ರು ಅದು ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಅಷ್ಟೇ. ನಮ್ಗೆ ನಾವ್ ಯಾವ ಪಕ್ಷದವರು ಅಲ್ವಲ್ರಿ. ನಿಜ ಸರ್, ನಾವ್ ಯಾವ ಪಕ್ಷದವರು ಅಲ್ಲ. ಮೊನ್ನೆ ಯಾವ್ದೋ ಒಂದು ವೇದಿಕೆಯಲ್ಲಿ ಕೂತಿದ್ದಾಗ ಹೇಳಿದೆ, ನೋಡಿ ನೀವು ಗೆದ್ದಿಲ್ಲ, ಅವ್ರು ಸೋತಿದ್ದಾರೆ. ಯಾವುದೇ ಈ ಭಾರತದ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳು ಗೆಲ್ಲಲ್ಲ, ಆಳೋ ಪಕ್ಷ ಸೋಲುತ್ತೆ. ನೀನ್ ಗೆದ್ದ ಮೇಲೆ ಸೋಲೋ ಜವಾಬ್ದಾರಿ ಸರದಿ ನಿಂದು. ನೆಕ್ಸ್ಟ್ ಸೋಲ್ದೇ ಇರೋ ಕೆಲಸ ಮಾಡಿದ್ರೆ ಸೋಲಲ್ಲ. ನಿಮ್ಮ ಕೆಲವು ನಿಲುವುಗಳ ಬಗ್ಗೆ, ನಿಮ್ಮ ಸಿದ್ಧಾಂತಗಳ ಬಗ್ಗೆ, ಮತ್ತೆ ನಿಮ್ಮ ಸ್ಟ್ಯಾಂಡ್ ಏನಿದೆ ಅದ್ರ ಬಗ್ಗೆ ನಿಮ್ಮ ಜೊತೆಗಿರೋರೇ ಒಂದಿಷ್ಟು ಕೊಂಕು ಮಾತಾಡ್ಲಿ. ಅಲ್ಲ, ಪ್ರಕಾಶ್ ಏನ ಅರ್ಥ ಮಾಡ್ಕೊಂಡಿರೋ ಯಾಕೆ ಈಗ ಮಾತಾಡ್ತಾರೆ? ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಆಯ್ತಲ್ಲ. ಓಕೆ, ಇಷ್ಟು ವರ್ಷಗಳ ಇರ್ಬೋದು ಅಲ್ಲ, ಯಾಕೆ ಹೆಂಗಾಗಲ್ಲ. ಒಂದು ಗಂಡ ಹೆಂಡತಿ ಮಧ್ಯ, ಅಪ್ಪ ಮಗನ ಮಧ್ಯಾಹ್ನ ಇಷ್ಟು ವರ್ಷಗಳಿದ್ದು ಕೂಡ ಅಪಾರ್ಥಗಳು ನಡೆಯಲ್ವೇ? ಡಿವೋರ್ಸ್ಗಳೇ ಆಗ್ತವೆ ಅಲ್ವಾ? ಎಸ್ ಸರ್, ಎಸ್ ಸರ್. ಇಟ್ಸ್ ಓಕೆ, ಇಟ್ ಈಸ್ ಓಕೆ. ನಾವ್ ಎಲ್ಲರನ್ನು ನೋಡಿ, ನಮಗ್ ಪ್ರೀತಿಯಿಂದ ಗೆಲ್ಲಬೇಕಪ್ಪ, ಸಹನೆಯಿಂದ ಇರ್ಬೇಕು. ನಾವು ನಾಟ್ ಹಿಯರ್ ಟು ಹೇಟ್. ಪ್ರಕಾಶ್ ರಾಜ್ ಇವೆಲ್ಲದರ ಹೊರತಾಗಿ ರಾಜಕಾರಣಕ್ಕೆ ಬಂದ್ರೆ ಮೊದಲ ಸ್ಟೆಪ್ ಏನಾಗಿರುತ್ತೆ? ನನ್ನ ರಾಜಕಾರಣದಲ್ಲಿ ಇದೀನಲ್ಲ. ಅಲ್ಲ, ಬಂದರೆ ಮೇನ್ ಸ್ಟ್ರೀಮ್ ಬಂದು ನಿಂತ್ಕೊಂಡು ಅಧಿಕಾರ ಸಿಗ್ತಾರೆ. ಈಗ ಬೇಡ, ಅದಕ್ಕೆ ಟೈಮ್ ಇಲ್ಲ. ಒಂದು ಪ್ರಯತ್ನ ಮಾಡಿದ್ವಿ. ಈಗ ಅದಕ್ಕಿಂತ ಇದು ಬೆಟರ್ ಅನಿಸ್ತಾ ಇದೆ. ಒಂದು ನಿರಂತರವಾದ ವಿರೋಧ ಪಕ್ಷ ಆಗಿರೋದು, ಜನರ ಧ್ವನಿ ಆಗಿರೋದು ಬೆಟರ್. ಕಿತ್ತಾಟಗಳ ನಡುವೆ ಹಂಗಲ್ಲ, ಬೇಡ, ಇದೂ ಮುಖ್ಯ ಅಂತೀನಿ ನಾನು. ಓಕೆ, ಇದೂ ರಾಜಕಾರಣ. ಇಲ್ಲೂ ರಾಜಕಾರಣ, ಇಲ್ಲೂ ಕೆಲವರು ಇರ್ಬೇಕು. ಈ ಮೂಲಕ ರಾಜಕಾರಣ ವಿರೋಧ ಪಕ್ಷದಲ್ಲಿ ಯಾವಾಗ್ಲೂ ಇರ್ಬೇಕು ಜನ, ಬರೀ ಆಳೋ ಪಕ್ಷದಲ್ಲಿ ಇರೋದಲ್ಲ. ಓಕೆ, ಹಾಗಾದ್ರೆ ಈಗ ನೀವು ವಿರೋಧ ಪಕ್ಷದಲ್ಲೇ ಇರುವಂತವ್ರು. ನಿರಂತರವಾದ ವಿರೋಧ ಪಕ್ಷ ನಾನು. ಯಾರೇ ಬಂದ್ರು, ಪ್ರಜೆಗಳು ಯಾವಾಗಲೂ ನಿರಂತರವಾದ ವಿರೋಧ ಪಕ್ಷ, ಕಲಾವಿದರು ಯಾವಾಗಲೂ ನಿರಂತರವಾದ ವಿರೋಧ ಪಕ್ಷ. ಆಡಳಿತ ಯಾಕೆ ನಡೆಸಬಾರ್ದು ಅಂತ? ಆಡಳಿತ ನಡೆಸೋದು ಪ್ರಶ್ನೆ ಮಾಡೋಣ ಮೊದಲು. ಆಡಳಿತ ಅಲ್ಲ, ನಿಮ್ಗೆ ಹಂಗ ಅನಿಸ್ತಿದೆ, ನನಗೆ ಹಿಂಗೆ ಅನಿಸ್ತಿದೆ, ಮತ್ತೆ ನನ್ನನ್ನು ಯಾಕೆ ಫೋರ್ಸ್ ಮಾಡ್ತಿದ್ದೀರಿ? ನನ್ನಿಂದ ಯಾವುದು ಸಾಧ್ಯನೋ ಅದನ್ನ ಮಾಡ್ತೀನಿ. ನನ್ನಿಂದ ಇದು ಸಾಧ್ಯ, ಇದನ್ನು ಚೆನ್ನಾಗಿ ಮಾಡಬಲ್ಲೆ ನಾನು. ಈ ಮೂಲಕನೇ ಇದು ಮುಖ್ಯ ಅನಿಸ್ತಿದೆ ನಾನು. ಎಲ್ಲ ಸರಿ ಸರ್. ಪದೇ ಪದೇ ಯಾವ್ದೋ ಒಂದು ಪೋಸ್ಟರ್ ಹಾಕಿದ ತಕ್ಷಣ ಮೋದಿಗೆ ಹಿಗ್ಗ ಮಗ ಉಗಿದು ಬಿಡ್ತಾರೆ ಪ್ರಕಾಶ್ ರೈ. ಹೋಗಿದ್ದೀನಿ, ಯಾಕೆ ಅಂತ. ಉಗಿಸ್ಕೊಳ್ಳೋಂತ ಕೆಲಸ ಮಾಡೋರು ಉಗಿಬೇಕು ಬಿಡನ್ರಿ. ಮೆರವಣಿಗೆ ಮಾಡೋದು ಉಗಿಸ್ಕೊಳ್ಳೋಂತ. ಹೌದು, ನೀವ್ ಏನಕ್ಕೆ ಬರ್ತಿದ್ರಿ ಇಲ್ಲಿ ದೇಶಕ್ಕೆ? ನಿಮ್ ಎಂಪಿಗಳೆಲ್ಲ ಬಂದ್ಬಿಟ್ಟು ನಿಮ್ಗೆ ಹಾರ ಹಾಕಕ್ ಕರ್ಕೊಂಡ್ಬಂದಿದ್ದೀರಾ? ಮನುಷ್ಯರನ್ನು ಮುಟ್ಕೊಳ್ದೆ ನಿಮ್ಗೆ ಏನಕ್ಕೆ ಬೇಕು? ನಿನಗೆ ಯಾವ ದೇಶದ ಮಹಾರಾಜ ನೀನು? ಅಷ್ಟು ದುಡ್ಡನ್ನ ಒಂದು ಮೀಟಿಂಗ್ ಬಂದ್ರೆ ಅಷ್ಟು ಕೋಟಿ ಖರ್ಚು ಮಾಡ್ತೀಯಾ? ಅದು ಸರ್ಕಾರಿ ಶಾಲೆಗಳಿಗೆ ಯಾಕೆ ಕಟ್ತಾ ಇಲ್ಲ ನೀನು? ಮಣಿಪುರಕ್ಕೆ ಯಾಕೆ ಹೋಗ್ತಾ ಇಲ್ಲ ನೀನು? ಕರೆಕ್ಟ್, ಎಲ್ಲರೂ ಧ್ವನಿ ಇತ್ತು ಸರ್ ಅಲ್ವಾ? ಪಾಪ ರಜ್ಲಸ್ ನಿಮ್ ಪಕ್ಷದ ನಾವ್ ಯಾಕೆ ಕಿತ್ತಾಗ್ತಿಲ್ಲ ನೀನು? ಎಲ್ಲೂ ಕೂಡ ಮೋದಿ ಮೀಡಿಯಾ ಮುಂದೆ ಕಾಣಿಸಲ್ಲ. ಯಾಕೆ ಅಂದ್ರೆ ಅದ್ರ ಪ್ರಶ್ನೆ ಕೇಳಬಾರ್ದು ಅಂದ್ರೆ ಹೆಂಗಂದ್ರೆ, ಯಾವ್ದು ದೊಡ್ಡ ನಾಯಕ ಅವನು? ಒಳ್ಳೆ ಕಥೆ ಆಯ್ತಲ್ರಿ. ಎಸ್ ಸರ್.
ಅಲ್ವಾ? ಹೌದು. ಸರಿಯಾಗಿಲ್ಲ ಅಂದ್ರೆ ಸರಿ ಪ್ರಶ್ನೆ ಮಾಡ್ತೀನಪ್ಪ, ಹ್ಮ್ ಹ್ಮ್ ಮಾಡ್ಬೇಕಪ್ಪ. ಹ್ಮ್ ಪ್ರಶ್ನೆ ಮಾಡಿ ಪ್ರಶ್ನಾತೀತನಾದಂತ ಕೆಲಸ ಮಾಡು. ಹ್ಮ್ ಯಾರು ಬೇಡ ಅದು ಮಣಿಪುರಕ್ಕೆ ಹೋಗು, ಹ್ಮ್ ಹ್ಮ್ ರೈತರ ಜೊತೆ ಕೂತ್ಕೋ. ರೈತರು ಅಷ್ಟು ಪರ್ಸೆಂಟ್ ಕೇಳ್ತಾ ಇದ್ದಾರೆ, ಮಿನಿಮಮ್ ಗ್ಯಾರಂಟಿ ಕೊಡು ಅಂತ. ನೀನು ಅವ್ರ ಮೇಲೆ ವಾಟರ್ ಬಾಂಬ್ ಬಿಡ್ತೀಯಾ? ಹ್ಮ್ 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 ಏನ್ ಮಾಡಿದ್ರಿ ಈಗ? ಊರಿಗೆ ಬಿಡಲಿಲ್ಲ. ಹೌದು. ಎಲ್ಲೋದ್ಯಪ್ಪ? ದೇವಸ್ಥಾನ ಕಟ್ಕೊಂಡು ಕುಂತೆ. ಆ ದೇವಸ್ಥಾನದ ಊರನ್ನು ನೀನು ಸೋಲ್ಸಿದ್ರು. ಅದು ಪ್ರಕಾಶ್ ರೈಗಿಂತ ಸ್ಟ್ರಾಂಗ್ ಆಗಿದಾರಲ್ವಾ ಅಲ್ಲಿ? ಕರೆಕ್ಟ್. ಪ್ರಕಾಶ್ ರೈ ಕಾಣಿಸ್ತಾ ಇದ್ದಾನೆ, ಜನ ಪ್ರಶ್ನಿಸ್ತಿದ್ದಾರೆ, ಹ್ಮ್ 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 ಜನ ಪ್ರಶ್ನಿಸ್ತಾ ಇದ್ದಾರೆ. ಹ್ಮ್ ಹ್ಮ್ ಬದ್ರಿನಾಥ್ನಲ್ಲಿ ಸೋತ್ರಿ, ಈಗ ಹೌದು. ಜನ ಪ್ರಶ್ನಿಸ್ತಾ ಇದ್ದಾರೆ. ಅಂತ ಮಹಾಪ್ರಭು ಹೋದ ಸಲ 4.5 ಲಕ್ಷ ಅಷ್ಟು ಓಟ್ ಅಂತರದಲ್ಲಿ ಗೆದ್ರೆ, ಈ ಸಲ ಬರೀ 1.5 ಲಕ್ಷ ಅಂತರದಲ್ಲಿ ಗೆದ್ರು. 3 ಲಕ್ಷ ಯಾಕೆ ಓಟ್ ಮಾಡ್ಲಿಲ್ಲ? ಅಂದ್ರೆ ರಾಜಕಾರಣ ನಿನಗೆ ಅರ್ಥ ಆಗ್ಬೇಕೋ ಬೇಡ ಅಂತಿದ್ದೀನಿ ನಾನು. ಸೋಲು ಗೆಲ್ವಾ ಇರೋದು, ನಿನಗೆ ಅದು ಜನರ ಪ್ರತಿರೋಧ ಇದೆ ಅನ್ನೋದು ಅರ್ಥ ಆಗ್ಬೇಕೋ ಬೇಡ. ರಾಜಕಾರಣದಲ್ಲಿ ಎಲ್ಲವೂ ಸರಿ ಇರಲ್ಲ, ಎಲ್ಲವೂ ಸರಿ ಇರುತ್ತೆ. ಹಂಗಲ್ಲ, ನಾವು ಸ್ಟೇಟ್ಮೆಂಟ್ಗಳು ಬಿಡೋದು ಬೇಡ. ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆ ಮಾಡಿ. ನೀವು ತಪ್ಪು ಮಾಡಿದ್ರು ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಿ ಕೆಲಸ ಮಾಡಿದ್ರೆ ನಾನು ಯಾಕೆ ಪ್ರಶ್ನೆ ಮಾಡಲಿ? ನಂಗೆ ಬೇರೆ ಕೆಲಸ ಇಲ್ವೇ? ನನಗೇನು ಮಗಳನ್ನ ಕೊಟ್ಟು ಮಾವಾನೆ ಇಲ್ಲ ಆಸ್ತಿ ಕೊಟ್ಟ ತಗಾದೇನಾರು ಇದೆಯಾ ನಮ್ಮಿಬ್ಬರಿಗೆ? ಇಲ್ಲ ಇಲ್ಲ. ಮತ್ತೆ ಓಕೆ, ಇದೆಲ್ಲದರ ನಡುವೆ ಪ್ರಕಾಶ್ ರೈ ಸದ್ಯದಲ್ಲೇ ಒಂದಿಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಯಾರಿಗೂ ಗೊತ್ತಿರಲ್ಲ ಅದು, ಬೇಡ, ಯಾರಿಗೂ ಗೊತ್ತಿಲ್ಲ ಅದು. ಸೊ ನಾವು ಅದು ಹುಡುಕಿ, ಓ ಪ್ರಕಾಶ್ ರೈ ಅಂದ್ರೆ ಹೀಗ ಅನ್ನೋದು ಅರ್ಥ ಮಾಡ್ಕೊಂಡ್ವಿ. ಒಂದಿಷ್ಟು ಜನರಿಗೆ ಅದು ಅರ್ಥ ಆಗ್ತಿಲ್ಲ. ಎಲ್ಲ ಒಂದ್ ಕಡೆ ಒಂದು ದತ್ತು ಹಳ್ಳಿ ತಗೊಂಡಿದ್ದೆ. ಒಂದಲ್ಲ, ನಾನು ಸಾಕಷ್ಟು ಹಳ್ಳಿಗಳನ್ನು ಆ ಬಗ್ಗೆ ಶಾಲೆಗಳನ್ನು ಯಾಕಂದ್ರೆ ಗೊತ್ತಾಗ್ಲಿ. ಯಾಕಂದ್ರೆ ಪ್ರಕಾಶ್ ರೈ ನಮ್ಮ ಮನೆ, ನಾನು ಎಲ್ಲೇ ತೋಟ ಮಾಡೋದು ಪಕ್ಕದೂರು ನಂದೆ. ಎಸ್, ಈ ಶೆಟ್ಟಿಹಳ್ಳಿಯ ಶೆಟ್ಟಿಹಳ್ಳಿ ನಂದೇನೆ. ಇಲ್ಲಿ ಮಕ್ಕಳು ನನಗೇನೆ, ಅಲ್ಲಿ ಮನೆ ಬರ್ದ್ರೆ ಆ ಊರಿನ ದೇವಸ್ಥಾನ ಅಂದ್ರೆ ದೇವ್ರನ್ನ ನಂಬಲ್ಲ ಅಂತಾರೆ. ದೇವಸ್ಥಾನ ಕಟ್ಸಕ್ಕೆ ದುಡ್ಡು ಕೊಡ್ತಾನೆ ಪ್ರಕಾಶ್. ಅವ್ರ ನಂಬಿಕೆ ಅಲ್ವಾ? ಎಸ್, ಅವ್ರ ಪ್ರೀತಿ ನಂಬಿಕೆ. ಹೌದು, ದೇವಸ್ಥಾನಕ್ಕೂ ನಾನು ಅದನ್ನ ಪ್ರಶ್ನೆ ಮಾಡಲ್ಲ. ಅವ್ರ ಭಾವನೆಗಳ ಚೆನ್ನೈನಲ್ಲಿ ಮನೆ ಇದೆ, ಸಮುದ್ರದ ಪಕ್ಕದಲ್ಲಿ. ಆ ಪಕ್ಕದಲ್ಲಿರೋ ಅಷ್ಟು ಮೀನಿನ ಊರೇನಿದೆ, ಸೆಮೆಂಜರಿ ಕೊಪ್ಪಮ್ಮು, ಅವ್ರು ಅಲ್ಲಿ ನನ್ಗೆ ಗಾರ್ಡೇ ಇಲ್ಲ, ಯಾಕಂದ್ರೆ ಅವರೇ ನನ್ನ ಗಾರ್ಡ್ಸ್. ಓಕೆ, ಈ ತರ ಕೆಲಸ ಎಷ್ಟು ಜನ ಮಕ್ಕಳಿಗೆ ಓದಿಸ್ತೀವಿ, ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಅದನ್ನ ಹೇಳ್ಕೊಳ್ಬೇಕಾಗಿಲ್ಲ. ಯಾವ್ದನ್ನ ಪ್ರಶ್ನೆ ಮಾಡೋಕೆ ಮಾತ್ರ ಪ್ರಶ್ನೆ ಮಾಡ್ತಾರೆ. ಅಲ್ಲಲ್ಲ, ನೋಡಿ, ನನ್ನ ಬಗ್ಗೆ ತಿಳ್ಕೊಳ್ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಇರಲಿ. ನಾವೆಲ್ಲ ಪಿ ಆರ್ ಎಲ್ಲ ಬೇಡ, ಸೆಲ್ಫಿ ತಗೊಳ್ಳೋರೆಲ್ಲ ಅವ್ರು ಮಹಾಪ್ರಭುಗಳಿದ್ದಾರೆ ಇರಲಿ. ಸೊ ಇದೆಲ್ಲದರ ನಡುವೆ ನೀವು ಬರೀ ರಂಗ ಚಟುವಟಿಕೆ ಅಂತ ಅಲ್ಲ, ಒಂದು ಸಾಮಾಜಿಕವಾಗಿ ಪರಿಣಾಮ ಬೀರುವಂತ ಸಿನಿಮಾಗಳ ಬಗ್ಗೆನೂ ಕಾಳಜಿ ಇರುವಂತ. ಇತ್ತೀಚೆಗೆ ಒಂದು ಫೋಟೋ ಅಂತ ಸಿನಿಮಾ ಬಂತು. ಆ ಸಿನಿಮಾ ಬಗ್ಗೆ ತುಂಬಾ ಇಷ್ಟ ಆಯ್ತು. ಆ ಸಿನಿಮಾ ತುಂಬಾ ಕಳಕಳಿ ಇರುವ ಸಾಮಾಜಿಕ ಮೆಸೇಜ್ ಅನ್ನೋದಕ್ಕಿಂತ 20-22 ವರ್ಷದ ಮಕ್ಕಳು ಆತರ ಯೋಚನೆ ಮಾಡೋದ್ರಲ್ಲ, ಅವ್ರು ರಿಲೀಸ್ ಮಾಡಕ್ ತೊಂದರೆ ಕಷ್ಟಪಡ್ತಿದ್ರಲ್ಲ, ಆ ಪ್ರತಿಭೆಗಳಿಗೆ ಒಂಥರ ಮನಸ್ಸಿಗೆ ನೋವಾಗಬಾರ್ದು, ನಂಬಿಕೆ ಕಳ್ಕೊಂಡ್ಬಿಡಬಾರ್ದು ಅಂತ ಆ ಲಾಸ್ಟ್ ನಾನು ತಗೊಳ್ತೀನಿ, ಕೊಡು, ನಾನು ಮಾಡ್ಕೊಡ್ತೀನಿ ಅಂತ ಮಾಡ್ತೀನಿ. ಇದ್ರದ್ದು ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಈಗ ಇನ್ನೊಂದಷ್ಟು 3 ಚಿಕ್ಕ ಚಿಕ್ಕ ಸಿನಿಮಾಗಳನ್ನು ಕೂಡ ಸದ್ಯದಲ್ಲಿ ನಾನು ಅನೌನ್ಸ್ ಮಾಡ್ತೇನೆ ಈ ವರ್ಷದ ಕೊನೆಯಲ್ಲಿ. ಸರ್, ಡೈರೆಕ್ಷನ್ ಬಗ್ಗೆ ಡೈರೆಕ್ಟ್ ಮಾಡ್ತೀನಿ ಈ ವರ್ಷದ ಕೊನೆಯಲ್ಲಿ. ನಾನು ಸ್ವಲ್ಪ ಈ ಎಲ್ಲದರ ಮಧ್ಯೆ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಬರಿತಾ ಇದ್ದೀನಿ. ಸರ್, ಎಲ್ಲ ಓಕೆ. ಒಂದು ಕಡೆ ನಟನೆ, ಒಂದು ಕಡೆ ರಂಗ ಚಟುವಟಿಕೆ, ಇನ್ನೊಂದು ಕಡೆಗೆ ನಿರ್ಮಾಣ, ಇನ್ನೊಂದು ಕಡೆಗೆ ಸಾಮಾಜಿಕ ಇದು, ಇನ್ನೊಂದು ಕಡೆಗೆ ಒಂದಿಷ್ಟು ಮಾತುಗಳ ಬಾಣಗಳನ್ನು ಬಿಡ್ತಾ ಇರ್ತಾರೆ. ಇದಕ್ಕೆಲ್ಲ ಟೈಮ್ ಹೆಂಗ್ ಹೊಂದಿಸ್ಕೊಳ್ತೀರಾ? ಇನ್ನೂ ಟೈಮ್ ಇದೆ ನನಗೆ, ನಿಮ್ ಜೊತೆ ಕೂತ್ಕೊಂಡು ಮಾತಾಡೋದು. ಅದ್ಭುತ ಅದ್ಭುತ ಸರ್. ಸರ್, ಕೊನೆಯದಾಗಿ ಇವಿಷ್ಟು ಏನು ಕಾರ್ಯಕ್ರಮನ ಮಾಡ್ತಾ ಇದೀರಿ ನಿಮ್ಮ ನಿರ್ದಿಗಂತ ಸಲುವಾಗಿ, ಮುಂದಿನ ಧ್ಯೇಯೋದ್ದೇಶಗಳು ಹೇಗೆಲ್ಲ ಇರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡಿದ್ದೀರಾ ಸರ್? ಕಲ್ಪನೆ ಎಲ್ಲ, ಅದು ಫಾರ್ಮ್ಯಾಟ್ ನಡೀತಾ ಇದೆ. ಅದು ಕಟ್ತಾ ದಾರಿ ಓಪನ್ ಆಗ್ತಾ ಇದೆ. ಇನ್ನೊಂದಷ್ಟು ಆಲೋಚನೆಗಳು, ಇನ್ನೊಂದಷ್ಟು ಬೇರೆ ಬೇರೆ ಹಕ್ಕಿಗಳು ಬರ್ತಾ ಇದ್ದಾರೆ. ಅದು ಅದರ ರೂಪ ಅದು ಪಡ್ಕೊಳ್ಳುತ್ತೆ. ಯಾಕಂದ್ರೆ ಅದಂದ್ರೆ ಒಂದು ಕಲ್ಲನ್ನ ಕೆತ್ತಾ ಇರ್ಬೇಕಾದ್ರೆ ಅದು ಒಂದು ಸ್ಕ್ವೇರ್ ಆಗತ್ತೆ, ಇನ್ನೊಂದಾಗತ್ತೆ. ಅದು ಸರ್ಕಲ್ ಆದ ತಕ್ಷಣ ಅದರಿಂದ ನಾವು ಓಡ್ಬೇಕು. ಅದು ತನ್ನ ಬೆಳವಣಿಗೆನ ಬೆಳ್ಕೊಂಡು ಹೋಗ್ಬಿಡೋದು. ಸರ್, ಎಲ್ಲ ಸರಿ ಭಾರತೀಯ ಚಿತ್ರರಂಗನೇ ಹಾಗೋ ಅಥವಾ ಬರೀ ಸ್ಯಾಂಡಲ್ವುಡ್ ಕಾಲಿವುಡ್ ಅಷ್ಟೇ ಸೀಮಿತನೋ ಗೊತ್ತಿಲ್ಲ, ಚಿತ್ರರಂಗ ಚಟುವಟಿಕೆಯಿಂದ ತುಂಬಾ ಕುಗ್ಗೋಗಿದೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಹಲವಾರು. ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತಾನೋ, ನಿಮ್ಮ ಪ್ರಕಾರ ಕಂಟೆಂಟ್ ಸಿನಿಮಾಗಳೇ ಇಲ್ಲ ಅಂತ? ಹೌದು, ಅಭಿರುಚಿ ಬೆಳೆಸ್ಕೊಂಡಿಲ್ಲ, ನಾವು ಕಳ್ಕೊಳ್ತಾ ಇದೀವಿ. ಅದರ ರಿಫ್ಲೆಕ್ಷನ್ ಹಾಗೆ ಆಗುತ್ತೆ. ಎಲ್ಲಿ ಯಾವಾಗ ನಿಂತು ನೀರಾಗುತ್ತೋ ಅಲ್ಲೇ ತಾನೇ ಪಾಚಿ ಕಟ್ಟೋದು. ಓಕೆ, ಹರಿಯೋ ಗುಣ ಇರಬೇಕು, ಹೊಸದಕ್ಕೆ ಸಾರ್ಥ ಕೊಡಬೇಕು ನಾವು. ಒಂದು ಅದು, ಮತ್ತು ಪ್ರೇಕ್ಷಕರು ಕೂಡ ಅವರ ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಎಕ್ಸ್ಪೋಜರ್ಗಳು ಜಾಸ್ತಿ ಆಗಿದೆ. ಸೊ ಇದು ಇಬ್ರು ಜವಾಬ್ದಾರಿ. ಅದು ನಮ್ಮ ಶಿಕ್ಷಣದ ಜವಾಬ್ದಾರಿ. ಯಾವ ವಿಲುವುಗಳ ವ್ಯಾಲ್ಯೂಸ್ಗಳನ್ನು ನಾವು ಕಲಿಸ್ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು.
ಬರೀ ಒಬ್ಬರ ಮೇಲೆ ಹಾಕಕ್ಕಾಗಲ್ಲ. ಈ ಸಿನಿಮಾ ರಂಗದಲ್ಲಿ ಬೆಳವಣಿಗೆಗಳು ನೋಡ್ತಾ ಇದ್ರೆ ಯಾಕೆ ಸಿನಿಮಾದವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಗೊತ್ತಿಲ್ಲ. ಅದು ಕಣ್ಣು ಕಾಣಿಸ್ತಾರೆ ಆ ಕಾರಣಕ್ಕೆ. ಮನುಷ್ಯ ಇದ್ದ ಕಡೆ ಎಲ್ಲ ಸಿನಿಮಾದವ್ರ ಅಂತ ತಕ್ಷಣ ಫೋಕಸ್ ಅಂತಾನೆ ಸರ್? ಹಂಗಲ್ಲ, ಮನುಷ್ಯ ಇದ್ದ ಕಡೆ ಎಲ್ಲ ಇರುತ್ತೆ. ಸಿನಿಮಾ ಅನ್ನೋದು ಒಂದ್ ಸ್ವಲ್ಪ ಕಾಣಿಸುತ್ತಲ್ಲ, ಹಂಗಾಗಿ ಅದು ಪರವಾಗಿಲ್ಲ. ಚೆನ್ನಾಗಿದೆ ಮಳೆ, ಎಂತ ಅದ್ಭುತವಾದಂತ ಮಳೆ. ಅಂದ್ರೆ ಮಾತಿನ ಮಳೆ ಇಲ್ಲಿ ಶುರುವಾಯ್ತು, ಅಲ್ಲಿ ಆಕಾಶದಿಂದ ಜೋರು ಮಳೆ ಶುರುವಾಗಿದೆ. ಅದೇನಾಗ್ಲಿ, ಇವತ್ತು ಪ್ರಕಾಶ್ ರೈ ಅವರ ಒಂದು ಅದ್ಭುತ ತಾಣಕ್ಕೆ ನಾವು ಬಂದಿದ್ದೀವಿ. ತುಂಬಾ ಆತ್ಮೀಯವಾಗಿ ನಮ್ಮನ್ನ ಬರಮಾಡಿಕೊಂಡು ತುಂಬಾ ವರ್ಷಗಳ ನಂಟು ನಮ್ದು ಸರ್ದು. ಆದ್ರೂ ಕೂಡ ಇವತ್ತು ತುಂಬಾ ನಿರ್ಗಳವಾಗಿ ಮಾತಾಡಿದೆ. ಅಂದ್ರೆ ಅವ್ರ ಜೊತೆ ಮಾತಿ ಕೂತ್ಕೊಂಡ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಇವತ್ತೇ ಅಂತಲ್ಲ, ಯಾವತ್ತು ಕೂತ್ಕೊಂಡ್ರು ಅಷ್ಟೇನೆ. ಅವ್ರು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಗೆಳೆಯ ತರನೇ ಕಾಣ್ತಾರೆ ಎಲ್ರು. ಅವರ ಈ ಒಂದು ಕಾರ್ಯ ಚಟುವಟಿಕೆ ಏನಿದೆ, ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂತವರಿಗೆ ಒಂದಿಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದಾರೆ. ಇಷ್ಟೊತ್ತು ಸರ್ ನಮ್ ಜೊತೆಗೆ ಬಹಳತ್ ಮಾತಾಡಿದ್ರಿ ಕರ್ನಾಟಕ ಟಿವಿಗೆ. ಅಂದ್ರೆ ನಾನು ಹೇಳಿದೆ, ಹಿಂದೆ ಮುಂದೆ ನೋಡಿಲ್ಲ, ಅದು ಪ್ರೀತಿ ವಿಶ್ವಾಸಕ್ಕೆ ನಮ್ ಜೊತೆ ಇಷ್ಟೊಂದು ಮಾತಾಡಿದ್ದಾರೆ ಸರ್. ಇಬ್ಬರಿಗೂ ಮಳೆ ಅಂದ್ರೆ ಸ್ವಲ್ಪ ನೆನಿಬೇಕು, ಹಾಗೆ ನಡೆಯೋದಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ನಿರ್ದಿಗಂತ ನಮ್ಮ ಕನಸು, ನಿಮ್ಮ ಆಶೀಸ್ಸುಗಳು ಮತ್ತು ನಿಮ್ಮ ಒಳ್ಳೆಯ ಹಾರೈಕೆ ನಮ್ಮ ಜೊತೆ ಇರಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಕಾಶ್ ರಾಜ್ ಅವರ ಮಾತುಕತೆ. ಅದೇನೇ ಆಗಲಿ ನೋಡಿ, ಎಂತ ಒಳ್ಳೆಯ ಅದ್ಭುತವಾದ ವಾತಾವರಣದಲ್ಲಿ ಪ್ರಕಾಶ್ ಆಗಿದ್ದಾರೆ. ಹಿಂದೆ ನದಿ ಬರ್ತಾ ಇದೆ, ಇಲ್ಲೇ ಅವರ ಏನೋ ರಂಗ ಕಾರ್ಯಚಟುವಟಿಕೆ ನಡೆಯುತ್ತಕ್ಕಂಥ ನಿರ್ದಿಗಂತ ತಾಣ ಇದು. ಸೊ ಈ ತಾಣಕ್ಕೆ ನಾವು ಇವತ್ತು ಭೇಟಿ ಕೊಟ್ವಿ. ಸುಮಾರು 1-2 ತಾಸು ಅವರ ಜೊತೆ ಮಾತುಕತೆ ನಡೀತು. ಒಟ್ಟಾರೆ ಒಂದು ಅದ್ಭುತವಾದಂಥ ವಾತಾವರಣದಲ್ಲಿ ಅವರೊಂದು ನಿರ್ದಿಗಂತ ಅನ್ನೋ ಒಂದು ರಂಗ ಚಟುವಟಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿಗೆ ಅದು 1 ವರ್ಷ ಕಳೆದಿದೆ. 1 ವರ್ಷದ ನಂತರ ಇನ್ನೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಂತೇಳಿ ಅವರು ಕೂಡ ಆಯ್ಸಿದ್ದಾರೆ. ಎಸ್, ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.